ಇತಿಹಾಸವನ್ನು ನೆನಪು ಮಾಡ್ಕೊಳ್ಳೋದಕ್ಕೆ ಮಾತ್ರ ಈ ಕಾರ್ಯಕ್ರಮ ಸೀಮಿತ. ಇತಿಹಾಸ ನಮ್ಮ ಸ್ವತ್ತು ಅಲ್ಲ, ನಿಮ್ಮ ಸ್ವತ್ತು ಅಲ್ಲ, ಅದು ದೇಶದ ಸ್ವತ್ತು. ಇತಿಹಾಸವನ್ನು ಇದ್ದ ಹಾಗೆ ಹೇಳೋದು ಇತಿಹಾಸಕ್ಕೆ ನ್ಯಾಯ ಮಾಡಿದಂತಾಗುತ್ತೆ. ಇತಿಹಾಸವನ್ನು ಮರೆಮಾಚಿ ಸುಳ್ಳನ್ನು ವಿಜೃಂಭಿಸಿದರೆ ಇತಿಹಾಸಕ್ಕೆ ಅಪಚಾರ ಮಾಡಬೇಕಾಗುತ್ತೆ. ಇತಿಹಾಸ ಅಂತಂದರೆ ದಾಖಲೆಗಳು, ದಿನಾಂಕಗಳು, ಸಾಕ್ಷ್ಯಾಧಾರಗಳು ಇರ್ತಕ್ಕಂಥದ್ದು. ಅವು ಇಲ್ಲದೇ ಇರ್ತಕ್ಕಂಥದ್ದು ಪುರಾಣ ಆಗುತ್ತೆ. ಪುರಾಣಕ್ಕೆ ಪುರಾವೆಗಳಿರೋದಿಲ್ಲ, ಇತಿಹಾಸಕ್ಕೆ ಸಾಕ್ಷ್ಯಾಧಾರಗಳಿರುತ್ತೆ. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರು ಶ್ರೀಮತಿ ಸೋನಿಯಾ ಗಾಂಧಿ ಅವರು, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ 75 ವರ್ಷಗಳ ಈ ಸಂಭ್ರಮವನ್ನು ನಾವು ವರ್ಷದ ಉದ್ದಕ್ಕೂ ಆಚರಣೆ ಮಾಡಬೇಕು ಅಂತ ನಿರ್ಣಯಿಸಿದ್ದಾರೆ. ಅದರ ಫಲವಾಗಿ ಗೆಳೆಯ ಹರಿಪ್ರಸಾದ್ ಅವರು ಇದಕ್ಕೆ ಜವಾಬ್ದಾರಿ ತಗೊಂಡಿದ್ದಾರೆ. ಉತ್ತರ, ದಕ್ಷಿಣ ಮತ್ತು ಕೇಂದ್ರ 3 ಜಿಲ್ಲಾ ಕಾಂಗ್ರೆಸ್ ಸಮಿತಿಗಳು ನೀವು ಕೈ ಜೋಡಿಸಿದ್ದೀರಿ, ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇನೆ. ನಾನಿದೊಂದು ಕ್ಲಾಸ್ ರೂಮ್ ಅಂತ ತಿಳ್ಕೊಳ್ತೀನಿ, ನನ್ನ ರಾಜಕೀಯ ಸಭೆ ಅಂತ ನಾನು ಭಾವಿಸ್ಕೊಳ್ಳೋದಿಲ್ಲ. ಎಷ್ಟನ್ನು ನಾವು ಜೀರ್ಣಿಸ್ಕೊಳ್ಳೋಕ್ಕಾಗುತ್ತೆ, ಒಂದು ವೇಳೆ ಯಾರಾದರೂ ಪ್ರಶ್ನೆ ಮಾಡಿದ್ರೆ, ಸವಾಲು ಹಾಕಿದ್ರೆ ಸಮರ್ಥಿಸ್ಕೊಳ್ಳೋಕ್ಕಾಗುತ್ತೆ, ಅಷ್ಟು ವಿಚಾರವನ್ನು ಮಾತ್ರ ನಾವು ಪ್ರಸ್ತಾಪ ಮಾಡ್ತೇವೆ. ಆಲೋಚನೆ ಮಾಡಿ ಮಾತನಾಡ್ತೇವೆ. ಒಂದು ಸಲ ಮಾತು ಬಾಯಿಂದ ಹೊರಗೆ ಬಂದ ಮೇಲೆ ಹಿಂದೆ ಸರಿಯೋ ಪ್ರಶ್ನೆ ಇರೋದಿಲ್ಲ, ಮತ್ತು ಅದಕ್ಕೆ ಕರೆಕ್ಷನ್ಸ್ ಇರುತ್ತೆ. ಸ್ವಲ್ಪ ಅವಾಗ ನೋಟ್ಸ್ ನೋಡ್ಕೊಳ್ಬೇಕಾಗುತ್ತೆ. ಡೇಟ್ಸು ಅವು ಇವು ಕೆಲವು ಅಷ್ಟು ಜ್ಞಾಪಕ ಇರೋದಿಲ್ಲ. ಪೂಜ್ಯ ಸ್ವಾಮೀಜಿಯವರು ಬಂದಿದ್ದಾರೆ. ಅವ್ರ ಕುರಿತಾಗಿ ಕೃಷ್ಣಪ್ಪನವರು ಹೇಳಿದರು. ಸ್ವಾಮೀಜಿಯವರು ಧಾರಾಳವಾದ ಮನಸ್ಸಿನವರು ಅಂತ ನಾನು ನಂಬಿದ್ದೇನೆ. ನಮ್ಮ ಎಲ್ಲರೂ ಯಾವ್ಯಾವ ವೃತ್ತಿಯನ್ನು ಮಾಡ್ತಾ ಇದ್ದೇವೆ ಗುರುಗಳೇ, ನಮ್ಮ ಸ್ವರೂಪ, ನಮ್ಮ ವೇಷಭೂಷಣಗಳು ಕ್ರಮೇಣ ಈ ಸಮಾಜದಲ್ಲಿ ನಂಬಿಕೆಯನ್ನು ಕಳ್ಕೊಳ್ತಾ ಬಂದಿದೆ. ನಾವೆಲ್ಲರೂ ಕೂಡ ಎಲ್ಲೋ ಒಂದು ಕಡೆಗೆ ಸಾಮಾನ್ಯ ಮನುಷ್ಯನಿಂದ, ಓರೆಗಣ್ಣಿನಿಂದ ಪರೀಕ್ಷೆಗೆ ಒಳಗಾಗಿದ್ದೇವೆ. ನಿನ್ನೆವರೆಗೂ ನಾವು ಸರಿಯಾಗಿದ್ದರೆ ಅದು ಬುದ್ಧಿ ಸರಿ ಹೋಗಲಿಲ್ಲ, ಮತ್ತು ಇವತ್ತು ವಾಚ್ ಮಾಡ್ತಾರೆ ನಮ್ಮ. ಅದರಿಂದ ಈ ಪರೀಕ್ಷೆ ಎಲ್ಲಿವರೆಗೂ ಮುಂದುವರಿಯುತ್ತೆ ನಮಗೆ ಅಂದರೆ ಸಾಯೋವರೆಗೂ. ಇದರಲ್ಲಿ ಆಸಕ್ತಿ ಇಲ್ಲದವರಿಗೆ ಬಿಡು, ನಾನೇನು ಬಾದರ್ ಮಾಡೋದಿಲ್ಲ, ಯಾರು ಏನು ಬೇಕಾದರೂ ಹೇಳ್ಕೊಳ್ಳಿ ಅಂತನ್ನೋರಿಗೆ ಅದೇನು ಸಂಬಂಧ ಇಲ್ಲ. ತಾವು ಬಸವಣ್ಣನವರ ಅನುಯಾಯಿಯಾಗಿ ಆ ಆದರ್ಶಗಳನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿರುವ ಹಾಗೆ ಕಾಣುತ್ತೆ ನಿಮ್ಮ ಮಾತುಗಳು ಎಲ್ಲ. ನನಗೆ ತಮ್ಮ ಪೂರ್ವ ಪರಿಚಯ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಏನೇನು ನಡೆದಿದೆ ಎಲ್ಲ ನಿಮಗೆ ಗೊತ್ತಿದೆ. ಕೆಲ ನಾವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಈಗ ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ. ಸ್ವಾತಂತ್ರ್ಯ ನಮ್ಗೆ ಯಾರು ಬೆಳ್ಳಿ ತಟ್ಟೆಯಲ್ಲಿ ಕೊಡಲಿಲ್ಲ. ಇದು ಹೇಗೆ ಪ್ರಾರಂಭ ಆಯಿತು, ಸ್ವಾತಂತ್ರ್ಯ ಯಾರು ಕಳ್ಕೊಂಡ್ರು, ಹೇಗೆ ಕಳ್ಕೊಂಡ್ರು, ಯಾವಾಗ ಕಳ್ಕೊಂಡ್ರು, ಹೋರಾಟ ಯಾಕೆ ಆಗಬೇಕಾಯಿತು, ಇದನ್ನು ಸುದೀರ್ಘವಾಗಿ ನಾನು ಪ್ರಸ್ತಾಪ ಮಾಡೋದಕ್ಕೆ ಭಾಳ ಹೆಚ್ಚು ಸಮಯ ತಗೊಳ್ದೆ, ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡದೆ ಮುಗಿಸೋ ಪ್ರಯತ್ನ ಅಂತ ಮಾಡ್ತೇನೆ. ಭಾರತ ಭೂಮಿ, ಭಾರತ ದೇಶ, ಭರತ ಖಂಡ ಅಂತೆಲ್ಲ ಕರೀತಾರೆ. ಹಿಂದೂ ದೇಶ, ಹಿಂದೂಸ್ತಾನ ಅಂತಲೂ ಕರೀತಾರೆ.
ಇಂಡಿಯಾ ಅಂತಲೂ ಕರೀತಾರೆ. ಸಿಂಧೂ ನದಿ ಪ್ರದೇಶದವರು ಅಂತ ಅದೆಲ್ಲ ಹಿಸ್ಟ್ರಿಯಲ್ಲಿ ಹೇಳ್ತಾರೆ. ಹಾಗಾಗಿ ಇಂಡಸ್ ವ್ಯಾಲಿಯಿಂದ ಇಂಡಿಯಾ ಅಂತ ಬಂದಿದೆ ಅಂತ. ಭಾರತ ಭೂಮಿ ಅಂತ ಬರೋದಕ್ಕೆ, ಭಾರತ ಅಂತ ಬರೋದಕ್ಕೆ ಕಾರಣ ನನಗೆ ತಿಳಿದ ಹಾಗೆ ದುಷ್ಯಂತ ಮತ್ತು ಶಕುಂತಲೆಯರ ಮಗ ಭರತ ಚಕ್ರವರ್ತಿ ತನ್ನನ್ನು ಯಾರು ನಂತರ ಪ್ರತಿನಿಧಿಸಬೇಕು, ಈ ದೇಶವನ್ನು ಆಳಬೇಕು ಅನ್ನೋ ಪ್ರಶ್ನೆ ಬಂದಾಗ ತನ್ನ ಮಗ ಅಷ್ಟು ಸಮರ್ಥನಾಗಿರೋದಿಲ್ಲ. ತನ್ನ ಸೇನಾಧಿಕಾರಿಯ ಮಗ ದೇಶದ ಹಿತದೃಷ್ಟಿಯಿಂದ ಹೆಚ್ಚು ಸಮರ್ಥನಾಗಿರ್ತಾನೆ. ಆದರೆ ಶಾಕುಂತಲೆ ಭರತನ ಅಜ್ಜಿ ದುಷ್ಯಂತನ ಶ್ರೀಮತಿ ಒಪ್ಪೋದಿಲ್ಲ. ಅದು ಹೇಗೆ ಸಾಧ್ಯ? ಇದು ನಮ್ಮ ಆನುವಂಶಿಕ ಹಕ್ಕು, ನೀನು ಹಾಗೆ ಬಿಟ್ಕೊಡಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ದೇಶ ಮುಖ್ಯ, ಈ ಭೂಮಿ ಮುಖ್ಯ, ನನ್ನ ಮಗ ಮುಖ್ಯ ಅಲ್ಲ ಅಂತ ಹೇಳ್ತಾನೆ. ಅದರಿಂದ ಭರತನ ಹೆಸರು ಚಿರಸ್ಥಾಯಿಯಾಗಿ ಉಳಿದಿದೆ ಅಂತ ನಮ್ಮ ಪರಂಪರೆ ಇದು. ಸಾವಿರದ 599ನೇ ಇಸ್ವಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗುತ್ತೆ. 1600ರಲ್ಲಿ ಅಂದರೆ ಒಂದು ವರ್ಷದ ನಂತರ ಕ್ವೀನ್ ಎಲಿಜಬೆತ್ ರವರು ಅದಕ್ಕೆ ಮಾನ್ಯತೆಯನ್ನು ಕೊಡ್ತಾರೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅನ್ನೋದು ಸಾಮ್ರಾಜ್ಞಿ ಚಕ್ರವರ್ತಿನಿಯವರ ನೇತೃತ್ವದಲ್ಲಿ ಉದಯ ಆದಂಥ ಒಂದು ವ್ಯಾಪಾರಿ ಸಂಸ್ಥೆ. ವ್ಯಾಪಾರ ಅಂದರೆ ಲಾಭ, ಅಂದು ಅಷ್ಟೇ, ಇಂದು ಅಷ್ಟೇ, ಮುಂದಕ್ಕೂ ಅಷ್ಟೇ. 1608ರಲ್ಲಿ ಮೊಘಲ್ ಚಕ್ರವರ್ತಿ ಜಹಾಂಗೀರ್ರವರು ಸೂರತ್ನಲ್ಲಿ ಅವರ ಮೊದಲನೇ ಚಟುವಟಿಕೆ, ಔದ್ಯಮಿಕ ಚಟುವಟಿಕೆ, ಒಂದು ಕಾರ್ಖಾನೆಯನ್ನು ಸ್ಥಾಪನೆ ಮಾಡೋದಕ್ಕೆ ಅವರಿಗೆ ಅವಕಾಶ ಕೊಡ್ತಾರೆ. ಸ್ವಲ್ಪ ದಯವಿಟ್ಟು 1613ರಲ್ಲಿ ವಿಜಯನಗರದ ಮಹಾರಾಜರುಗಳು ಅಂದಿನ ಅವರ ಪ್ರಾಂತ್ಯಕ್ಕೆ ಒಳಪಟ್ಟ ಮದ್ರಾಸ್ನಲ್ಲಿ ಒಂದು ಔದ್ಯಮಿಕ ಚಟುವಟಿಕೆಯನ್ನು ಪ್ರಾರಂಭ ಮಾಡಿಸೋದಕ್ಕೆ ಅವಕಾಶ ಕೊಡ್ತಾರೆ. ಅವರು ಮದ್ರಾಸು, ಕಲ್ಕತ್ತಾ, ಬೊಂಬಾಯಿ 3 ಬಂದರುಗಳನ್ನು ಆಯ್ಕೆ ಮಾಡಿಕೊಳ್ತಾರೆ. ಸರಿ, ಕ್ರಮೇಣ ಅವ್ರ ವ್ಯಾಪಾರ ವೃದ್ಧಿ ಆಗುತ್ತೆ, ಲಾಭ ಹೆಚ್ಚಾಗುತ್ತೆ. ಆಗ ಈಗಿದ್ದಂಥ ಭಾರತ ದೇಶ ಇರಲಿಲ್ಲ. ಸಾಮಂತ ರಾಜ್ಯಗಳು ಚಿಕ್ಕವು ದೊಡ್ಡವು ಅನೇಕ ರಾಜ್ಯಗಳಿತ್ತು. ಒಂದೊಂದು ರಾಜ್ಯಕ್ಕೂ ಒಬ್ಬ ರಾಜ. ಅಪಾರವಾದ ಐಶ್ವರ್ಯ ಇತ್ತು ಈ ದೇಶದಲ್ಲಿ. ವಿದೇಶದಲ್ಲಿ ಬೇಡಿಕೆ ಇದ್ದಂಥ ಬಹಳ ಹೆಚ್ಚು ಲಾಭ ಕೊಡ್ತಕ್ಕಂಥ ವಸ್ತುಗಳು ಇಲ್ಲಿ ಸುಲಭದಲ್ಲಿ ಸಿಗುವ ಲಕ್ಷಣ ಕಾಣಿಸ್ತವೆ. ಅದನ್ನು ಅರಿತು ಈ ರಾಜರುಗಳನ್ನು ಒಬ್ಬರೊಬ್ಬರನ್ನ ಬಲೆಗೆ ಹಾಕ್ಕೊಳ್ತಾ ಹೋಗ್ತಾರೆ. ಸರಳವಾಗಿ ಹೇಳೋದಾದರೆ ರಾಜ ಅಂದರೆ ಯಾರೋ ಕೆಲವರನ್ನು ಬಿಟ್ಟರೆ ಉಳಿದವರಿಗೆ ಜೂಜು ಮತ್ತು ಮೋಜು ಅಷ್ಟೇ ರಾಜ. ಅವರಿಗೆ ದೇಶದ್ದೇನಷ್ಟು ಚಿಂತೆ ಇರ್ತಾರೆ. ಅದಕ್ಕೆ ಬೇಕಾದನ್ನ ದುಡ್ಡು ಅವನ ಜನರಿಗೆ ತೆರಿಗೆ ಹಾಕಿ ಹೊಂದಿಸ್ಕೊಳ್ತಾ ಇದ್ದಾರೆ. ಇದು ಬಹಳ ಜಾಗ್ರತೆಯಿಂದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವರು ಒಬ್ಬ ರಾಜರ ಮೇಲೆ ಇನ್ನೊಬ್ಬ ರಾಜರನ್ನು ಎತ್ಕಟ್ತಾ ಅನಿವಾರ್ಯವಾಗಿ ಕೆಲವರು ಇವರ ಮೇಲೆ ಅವಲಂಬಿತರಾಗುವ ಹಾಗೆ ಮಾಡ್ತಾರೆ.
ನೀನು ನಿನ್ನ ಶತ್ರುವನ್ನು ಸೋಲಿಸಬೇಕಾಗಿದ್ದರೆ ನಾನು ನಿನಗೆ ಸಹಾಯ ಮಾಡ್ತೇನೆ ಅಂತ ಹೇಳ್ತಾನೆ. ಇದು ಒಂದು ಹಂತ. ಇದಾದಮೇಲೆ ನವಾಬ್ ಆಫ್ ವೆಸ್ಟ್ ಬೆಂಗಾಲ್ ವೆಸ್ಟ್ ಇಲ್ಲ ಬರೀ ಬೆಂಗಾಲ್, ಆತನ ವಿರುದ್ಧ ಪ್ಲಾಸಿ ಕದನ, ಬಹಳ ದೊಡ್ಡ ಕದನ ಅದು. ದೇಶೀಯ ರಾಜ ಇಂಗ್ಲಿಷರ ಕುಮ್ಮಕ್ಕನ್ನು ಪಡೆದುಕೊಂಡವರಿಗೆ ಸೋತು ಬಿಡ್ತಾನೆ. ಅಲ್ಲಿಗೆ ನಿಲ್ಲೋದಿಲ್ಲ, ಮುಂದುವರೆದು ಬುಕ್ಸಾರ್ಗೆ ಹೋಗ್ತಾರೆ. ಬುಕ್ಸಾರ್ನಲ್ಲೂ ಕೂಡ ಇಂಗ್ಲೀಷ್ನವರಿಗೆ ಮೇಲ್ಗೈ ಆಗುತ್ತೆ. ಇದು 1758. ನಂತರದ ಅನೇಕ ವಿಚಾರಗಳು ಅಷ್ಟೇನು ಪ್ರಮುಖ ಅಲ್ಲ. 1857 ಬರ್ತದೆ. ಅಷ್ಟೊತ್ತಿಗೆ 100 ವರ್ಷ ಕಳೆದಿರುತ್ತೆ. ಇವರು ವ್ಯಾಪಾರಕ್ಕಾಗಿ ಬಂದವರು ಆಡಳಿತಕ್ಕೆ ಬರ್ತಾರೆ ಎಲ್ಲ ಕಡೆಗೆ. ಸಾಮಾನ್ಯವಾಗಿ ಅಧಿಕಾರ ಅಂದರೆ, ಆಡಳಿತ ಅಂದರೆ ಮನುಷ್ಯನಿಗೆ ತಲೆಗೆ ಅಮಲು ಬರುತ್ತೆ. ಅಮಲು ಅಂದರೆ ಅಹಂಕಾರ, ಏನೂ ಕಾಣೋದಿಲ್ಲ. ಸಹಜವಾಗಿ ಅವ್ರಿಗೂ ಬಂತು, ಅವರು ಮನುಷ್ಯರಿರ್ತಾರೆ. ಅವರಿಗೆ ಎಲ್ಲಿ ತಿರುಗಿ ಬೇಗ ಈ ದೇಶನ ಕಬಳಿಸ್ಬೇಕು, ಈ ದೇಶವನ್ನು ಡಿವೈಡ್ ಮಾಡೋದು ಬಹಳ ಸುಲಭವಾದ ಕೆಲಸ ಅಂತ ಅವ್ರಿಗೆ ಮನವರಿಕೆ ಆಗಿತ್ತು. ಅದಕ್ಕೆ ನಾವೆಲ್ಲರೂ ಸಾಮಾನ್ಯವಾಗಿ ಬಳಸ್ತೀವಿ ಡಿವೈಡ್ ಆ್ಯಂಡ್ ರೂಲ್ ಅಂತ. ಈ ಡಿವೈಡ್ ಆ್ಯಂಡ್ ರೂಲ್ ಅನ್ನೋದು ಅವರಿಗೆ ಪ್ರಾರಂಭ ಆದದ್ದು ಇತಿಹಾಸದಲ್ಲಿ. ಅವರೇ ಯಶಸ್ವಿ ಆಗಿದ್ದದ್ದು ಕೂಡ. ಸೊ ಒಬ್ಬ ರಾಜನ ಮೇಲೆ ಒಬ್ಬರನ್ನು ಎತ್ಕಟ್ಟಿ ಡಿವೈಡ್ ಮಾಡಿದ್ದು ಒಂದು ಹಂತಕ್ಕಾಗಿತ್ತು. ದೇಶೀಯ ಚಳುವಳಿಕೆ ಕೂಡ ಸ್ವಲ್ಪ ಚಳುವಳಿ ಅಲ್ಲಲ್ಲಿ ಮೊಳಕೆ ಹೊಡಿತಾ ಇತ್ತು. 1857 ಸಿಪಾಯಿ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ. ನಾವು ಆಕಸ್ಮಿಕವಾಗಿ ಇಲ್ಲಿ ಬಂದು ಮಾತಾಡ್ತಾ ಇರಬಹುದು. ನನ್ನ ಸದಾಕಾಲದ ನಂಬಿಕೆ ಕೆಳಗಿರ್ತಕ್ಕಂಥವ್ರು ನಮಗಿಂತಲೂ ಕೂಡ ಹೆಚ್ಚು ತಿಳಿದವರಾಗಿರುತ್ತಾರೆ. ಆದ್ದರಿಂದ ನಾವು ಜವಾಬ್ದಾರಿಯಿಂದ ಮಾತನಾಡಬೇಕಾಗುತ್ತೆ. ಸೈನ್ಯದಲ್ಲಿ ಸಿಪಾಯಿಗಳು ಹಿಂದೂ ಧರ್ಮಕ್ಕೆ ಸೇರಿದವರು ಇರ್ತಾರೆ, ಇಸ್ಲಾಂ ಧರ್ಮಕ್ಕೆ ಸೇರಿದವರು ಇರ್ತಾರೆ. ಆ ಫಿರಂಗಿಗಳಿಗೆ ಆ ತೋಟಗಳೇನು ಕೊಡ್ತಾರೆ, ಆ ತೋಟಗಳಿಗೆ ಆ ಪೇಪರ್ ಹಾಕಿರುತ್ತೆ, ಅದು ಲೂಸ್ ಆಗಿರುತ್ತೆ. ಅದನ್ನು ಇವರು ಬದಲಾಯಿಸಿ ತುಟಿಯಿಂದ ಕಚ್ಚಿ ತೆಗಿಬೇಕಾಯ್ತು, ತೋಟ ಉಪಯೋಗಿಸ್ಬೇಕಾಯ್ತು. ಒಂದು ಅಭಿಪ್ರಾಯವನ್ನು ಅವರೇ ಹರಡಿಸ್ತಾರೆ. ಆ ತೋಟಗಳಿಗೆ ಆ ಕಚ್ಚಿ ತೆಗೆಯುವಾಗ ಹಂದಿಯ ಮಾಂಸ ಮತ್ತು ಹಸುವಿನ ಕೊಬ್ಬಿನ ಮಾಂಸ ಸವರಿರ್ತಾರೆ. ಸಹಜವಾಗಿ ಹಿಂದೂ ಆದವನಿಗೆ ಹಸುವಿನ ಕೊಬ್ಬಿನ ಮಾಂಸ ಅಂದರೆ ಮನಸ್ಸಿಗೆ ಬೇಸರ ಆಗುತ್ತೆ. ಇಸ್ಲಾಂ ಧರ್ಮದವರಿಗೆ ಕೇಳೋ ಪ್ರಶ್ನೆನೇ ಇಲ್ಲ. ಇವರೆಲ್ಲ ದಂಗೆ ಹೇಳ್ತಾರೆ. ಈ ಮೊದಲನೇ ದಂಗೆ ಮಾರ್ಚ್ ತಿಂಗಳಲ್ಲಿ 1857 ಮೀರತ್ ಅಲ್ಲಿ ಪ್ರಾರಂಭ ಆಗುತ್ತೆ. ಸಿಖ್ ರೆಜಿಮೆಂಟ್ನವರು, ಗೂರ್ಖಾ ರೆಜಿಮೆಂಟ್ನವರು ಯಾರಿರ್ತಾರೆ ಅಲ್ಲಿದ್ದವರೆಲ್ಲ ಸಿಪಾಯಿಗಳು ರಿವೋಲ್ಟ್ ಆಗ್ತಾರೆ. ಇದು ಗ್ವಾಲಿಯರ್ನಲ್ಲಿ ಸೈನಿಕರು ಸೋತು ಬಿಡ್ತಾರೆ ಇಂಗ್ಲಿಷ್ ಅವರ ವಿರುದ್ಧ, ಅಲ್ಲಿ ಸರೆಂಡರ್ ಆಗ್ತಾರೆ. ಅಷ್ಟೊತ್ತಿಗೆ ಸಾಮ್ರಾಜ್ಯಶಾಹಿಗಳು ಚಕ್ರವರ್ತಿನಿಗೆ ಭಾರತ ದೇಶದಲ್ಲಿ ಅರಾಜಕತೆ ಹೆಚ್ಚಾಗಿದೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮುಖಾಂತರಲೇ ನಿರ್ವಹಿಸೋದು ಕಷ್ಟ ಆಗುತ್ತೆ ಅಂತ ಹೇಳಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ವಿಸರ್ಜನೆ ಮಾಡ್ತಾರೆ. ಸೊ 1600 ಪ್ರಾರಂಭ ಆದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ 1858 ವಿಸರ್ಜನೆ ಆಗುತ್ತೆ.
ಆಗುತ್ತೆ. ಲಾರ್ಡ್ ಲಿಟ್ಟನ್ ಅಂತಕ್ಕಂಥವರು 1788ನೇ ಇಸ್ವಿಯಲ್ಲಿ ಇಂಗ್ಲೆಂಡ್ ದೇಶದ ಚಕ್ರವರ್ತಿನಿಯನ್ನು ಭಾರತದ ಚಕ್ರವರ್ತಿನಿ ಅಂತ ಘೋಷಿಸ್ತಾರೆ, ಅಧಿಕೃತ ಪ್ರಕಟಣೆ ಹೊರಡಿಸ್ತಾರೆ. ಅಧಿಕೃತವಾಗಿ ಆವತ್ತು ನಮ್ಮ ಭೂಮಿ ನಮ್ಮ ಎಲ್ಲ ಸ್ವಾತಂತ್ರ್ಯವನ್ನು ಕಳ್ಕೊಂಡ್ಬಿಡ್ತು. ಅಲ್ಲಿವರೆಗೆ ನಾವೆಲ್ಲ ಉಳಿದಿದ್ವಿ. ಸೊ ನಾವೆಲ್ಲರೂ ಕೂಡ ಬ್ರಿಟನ್ ದೇಶದ ಚಕ್ರವರ್ತಿಗಳ ಆಡಳಿತಕ್ಕೆ ಒಳಪಟ್ಟು. ಇಲ್ಲಿ ಕೆಲವು ಮುಖಂಡರುಗಳ ಜನ್ಮ ದಿನಾಂಕಗಳನ್ನು ನಾವು ಅಟ್ಲೀಸ್ಟ್ ವರ್ಷವನ್ನು ನೆನಪಿಟ್ಕೊಳ್ಬೇಕು. ಭಾಳ ಜನರದ್ದು ಹೇಳೋಕ್ಕಾಗೋದಿಲ್ಲ. ಮೊದಲನೇದಾಗಿ ಬಾಲಗಂಗಾಧರ್ ತಿಲಕ್ ಅವರು 1856ನೇ ಇಸ್ವಿಯಲ್ಲಿ ಜನ್ಮ ತಾಳಿದರು. ಲಾಲಾ ಲಜಪತ್ ರಾಯ್ ಅವರು 1865. ಮಹಾತ್ಮ ಗಾಂಧಿಯವರು 1869. ಸರ್ದಾರ್ ಪಟೇಲ್ರವರು 1875. ಪಂಡಿತ್ ನೆಹರೂರವರು 1889. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಥಮ ಸರಸಂಘ ಸಂಚಾಲಕರು ಸ್ಥಾಪನೆ ಮಾಡಿದರು. ಕೇಶವ್ ಬಲಿರಾಮ್ ಹೆಡಿಗೆವಾರ್ ಅಂತ ಅವರ ಹೆಸರು. ಅವರು ಕೂಡ 1899 ನೆಹರು ಹುಟ್ಟಿದ ವರ್ಷದಲ್ಲೇ ಹುಟ್ಟಿದಂಥವರು. ಸುಭಾಷ್ ಚಂದ್ರ ಬೋಸ್ 1897. MS ಗೋಲ್ವಾಲ್ಕರ್ ಅವರು ಗುರೂಜಿಯವರು RSS ಅವರ ಪ್ರಕಾರ ಅವರು 1906. ಭಗತ್ ಸಿಂಗ್ ಅವರು 1907. ಡಾಕ್ಟರ್ BR ಅಂಬೇಡ್ಕರ್ ಅವರು ಬಂದು 1891. ನೆಹರು ಅವರಿಗಿಂತ 2 ವರ್ಷ ಚಿಕ್ಕವರು. ಇದು ನಾನು ಹೇಳಿದೆ, ಕ್ಲಾಸ್ ರೂಮ್ ಥರ ಟ್ರೀಟ್ ಮಾಡೋಣ. ಹಿಸ್ಟ್ರಿಯನ್ನು ನಾವು ಮಾತಾಡುವಾಗ ಸ್ಪೆಸಿಫಿಕ್ ಆಗಿರಬೇಕು. ಯಾರಾದರೂ ಪ್ರಶ್ನೆ ಮಾಡಿದ್ರೆ ಉತ್ತರನೂ ಹೇಳೋ ಶಕ್ತಿ ನಮಗಿರಬೇಕಾಗುತ್ತೆ ಅಂತ ಹೇಳಿ, ಅದರಿಂದ ಸ್ಟೇಜ್ ಬೈ ಸ್ಟೇಜು ಕ್ರಾನಲಾಜಿಕಲ್ ಆರ್ಡ್ರಲ್ಲಿ ನಾನು ಹೋಗ್ತಾ ಇದ್ದೇನೆ. 1788ರಲ್ಲಿ ಮೊಘಲ್ ಚಕ್ರವರ್ತಿಗಳು ಹೋಗಿ, ಇತರೆ ಸಣ್ಣ ಸಾಮಂತರೆಲ್ಲ ಹೋಗಿ ಅವರ ಆಡಳಿತ ವ್ಯಾಪ್ತಿಗೆ ಬಂದ ಮೇಲೆ ಹೊಸ ಯುಗ ಪ್ರಾರಂಭ ಆಗುತ್ತೆ. ಒಂದು ಸಣ್ಣ ವಿಚಾರವನ್ನು ಸಿಪಾಯಿ ದಂಗೆಗೆ ಸಂಬಂಧಿಸಿದಂತೆ ನಾವು ನೆನಪಿಟ್ಕೊಳ್ಬೇಕು. ಕಡೆಯ ಮೊಘಲ್ ಚಕ್ರವರ್ತಿ ಬಹದ್ದೂರ್ ಶಾ ಜಫರ್, ಅವರ ಮೇಲೆ ಸಂಚಿನ ಆರೋಪ ಹುಡ್ತಾರೆ ಇಂಗ್ಲಿಷರು. ಈ ಸಿಪಾಯಿ ದಂಗೆ ಆಗೋದ್ರಲ್ಲಿ ನೀನು ಕಾರಣ ಅಂತ ಹೇಳಿ ಆತನ ಮೇಲೆ ದೇಶದ್ರೋಹದ ಆರೋಪ ಹೊರಿಸ್ತಾರೆ. ಯಾರು? ಹೊರದೇಶದಿಂದ ಬಂದವರು. ಈ ದೇಶದ ಚಕ್ರವರ್ತಿ ಮೇಲೆ ದೇಶದ್ರೋಹದ ಆರೋಪವನ್ನು ಹೊರಿಸಿ 84 ವರ್ಷದ ವಯೋವೃದ್ಧರನ್ನು ಜೈಲಿನಲ್ಲಿ ಇಡ್ತಾರೆ. ರಂಗೂನ್ ಜೈಲಿನಲ್ಲಿ ಇಡ್ತಾರೆ. ಆತ ಕವಿ, ಅದೇನು ಸೀರಿಯಸ್ ಆಡಳಿತಗಾರ ರಾಜಕಾರಣಿ ಅಲ್ಲ, ಭಾಳ ಸಂಭಾವಿತ ಮನುಷ್ಯ. ಆತ ಪಾಪ ಜೈಲಲ್ಲಿ ಕೂತ್ಕೊಂಡು ಒಂದು ಕವಿತೆ ಬರೀತಾನೆ. ಜಫರ್, ನೀನು ಎಂಥ ದುರದೃಷ್ಟವಂತ ಕಣೋ, ಚಕ್ರವರ್ತಿ ಅಂತ ಬಿರುದಿದೆ, ನೀನು ಸತ್ರು ಹುಳಕ್ಕೆ ನೀನು 4 ಗಜ ಜಾಗ ಇಲ್ಲ, ಜೈಲಲ್ಲಿ ಬಿದ್ದಿದೆಯಲ್ಲಪ್ಪ ಅಂತ ತನ್ನ ಬಗ್ಗೆ ತಾನು ಬರ್ಬೋದು. ಅದೇ ಸಮಯದಲ್ಲಿ ಮೌಲಾನಾ ಶಹ ವಲಿಯುಲ್ಲಾ ದೆಹ್ಲವೀಸ್ ಅಂತಕ್ಕಂಥ ಒಬ್ಬ ಮೌಲಾನ ಸಿಪಾಯಿಗಳಿಗೆ ಸಹಮತವನ್ನು ವ್ಯಕ್ತಪಡಿಸ್ತಾ ಬ್ರಿಟಿಷರ ವಿರುದ್ಧ ಸಮರ ಸಾರ್ಥ. ಅವರ ಮಗ ಸೈಯದ್ ಅಜೀಜ್ ಅಂತ,
ಆತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾನೆ. ಎಲ್ಲಿ ಇಸ್ಲಾಂ ಧರ್ಮದಲ್ಲಿ ನಂಬಿಕೆ ಇರುವವರು ವಾಸ ಇದ್ದೀವೋ ನಾವು ಅದನ್ನು ಧರ್ಮಭೂಮಿ ಅಂತ ಘೋಷಣೆ ಮಾಡಿ ಡಿಕ್ಲೇರ್ ಮಾಡಿ, ಎಲ್ಲಿ ಬ್ರಿಟಿಷರು ಕಾಣ್ತಾರೆ ಅವರ ಹಸ್ತಕ್ಷೇಪ ಕಾಣುತ್ತೆ, ಅದು ನಮ್ಮ ಧರ್ಮ ಭೂಮಿಯ ಮೇಲೆ ನಡೆದ ಆಕ್ರಮಣ ಅಂತ ಹೇಳಿ ಇದೊಂದು ಧರ್ಮ ಯುದ್ಧ ಅಂತ ನೀವು ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಅಂತ ಹೇಳಿ ದಾರುಲ್ ಹರ್ಬ್ ಅಂತ ಹೇಳಿ ಅವರು ಫತ್ವಾ ಹೊರಡಿಸ್ತಾರೆ. ಯಾಕಿದನ್ನು ಹೇಳ್ತೇನೆ ಅಂತಂದ್ರೆ, ಇತಿಹಾಸವನ್ನು ಅರಿಯದೇ ಇರುವವರು ಇಂದಿನ ಪರಿಸ್ಥಿತಿಗೆ ಅನುಗುಣವಾಗಿರುತ್ತೆ ಅಂತ ಹೇಳಿ ಲಾಭಕ್ಕೋಸ್ಕರ ಸತ್ಯಕ್ಕೆ ಅಪಚಾರ ಮಾಡ್ತಾರಲ್ಲ. ಸ್ವಾತಂತ್ರ್ಯ ಸಂಗ್ರಾಮ ಧರ್ಮಾಧಾರಿತವಾಗಿರಲಿಲ್ಲ, ಮತಾಧಾರಿತವಾಗಿರಲಿಲ್ಲ. ಅದರ ಬದಲಾಗಿ ದೇಶಭಕ್ತಿಗೆ ಸಂಬಂಧಿಸಿ ದೇಶ ಪ್ರೇಮವನ್ನು ಅವಲಂಬಿಸಿ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿತ್ತು. ಮೊಹಿನ್ ಖಾನ್ ಅಂತ ಹೇಳಿ ಆತ ಹೇಳ್ತಾನೆ, ಭಗವಂತ ಆತನ ಶುಕ್ರವಾರದ ಪ್ರಾರ್ಥನೆಯಲ್ಲಿ ನಮಾಜಲ್ಲಿ ಹೇಳ್ತಾನೆ, ನನಗೆ ಕೂಡ ಹುತಾತ್ಮನಾಗುವ ಒಂದು ಅವಕಾಶವನ್ನು, ಏನಿಲ್ಲ ಅಂದ್ರೂ ನಿನಗೆ ನನ್ನ ಮೇಲೆ ಕರುಣೆ ಇಲ್ಲದೆ ಇದ್ರು ಪರವಾಗಿಲ್ಲಪ್ಪ, ಇವರ ವಿರುದ್ಧ ಹೋರಾಡಿ ಸ್ವರ್ಗ ಸೇರುವ ಒಂದು ಚಿಕ್ಕ ಅವಕಾಶವನ್ನು ನನಗೆ ಕೊಡುವಂಥ ಮೊಹಿನ್ ಖಾನ್ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ನಾವು ಇವತ್ತು ಅವರನ್ನು ಪರಕೀಯರಂತೆ ಕಾಣಬೇಕು ಅಂತ ಹೊರಟಿದ್ದೇವೆ. CAA ಮಾಡ್ತೇವೆ, ಅವರ ಇತಿಹಾಸವನ್ನು ಕೇಳ್ತೇವೆ. ಇದು ಬ್ರಿಟಿಷರು ಬಹದ್ದೂರ್ ಶಾ ಜಫರ್ ಅವರಿಗೆ ದೇಶದ್ರೋಹ ಆರೋಪ ಹೊರಿಸಿದ್ರಲ್ಲ, ಅದಕ್ಕಿಂತಲೂ ಕೂಡ ಏನು ಬೇರೆ ಅಲ್ಲ. ನಾವು ಈ ವಿಚಾರವನ್ನು ಹೇಳಿದ್ರೆ ನಮ್ಮ ಸ್ನೇಹಿತರುಗಳಿಗೆ, ಬಹಳ ಜನರಿಗೆ ಮೈ ಮೇಲೆ ಬರುತ್ತೆ. ಏನು ಮಾಡೋಕ್ಕಾಗಲ್ಲ, ಇವತ್ತಿನ ವಾತಾವರಣ ಆಗಿದೆ. 1885 ಕಾಂಗ್ರೆಸ್ಸಿನ ಸ್ಥಾಪನೆ. ಕಾಂಗ್ರೆಸ್ಸಿನ ಸ್ಥಾಪನೆ ಮಾಡಿದವರು A.O. ಹ್ಯೂಮ್, ಆಲ್ಬರ್ಟ್ ಒಕ್ಟೇವಿಯನ್ ಹ್ಯೂಮ್. ಇವರು ಒಬ್ಬ ರಿಟೈರ್ಡ್ ಸಿವಿಲ್ ಸರ್ವೆಂಟ್, ಬ್ರಿಟಿಷ್ ಸರ್ಕಾರದ ನಾಗರಿಕ ಸೇವೆಯಲ್ಲಿದ್ದು ನಿವೃತ್ತರಾಗಿದ್ದಂತಹ ಒಬ್ಬ ಸಿವಿಲ್ ಸರ್ವೆಂಟ್. ಏಷ್ಯಾ ಮತ್ತು ಆಫ್ರಿಕಾ ದೇಶಗಳಲ್ಲಿ, ಬ್ರಿಟಿಷ್ ವಸಾಹತುಗಳಾಗಿದ್ದ ಏಷ್ಯಾ ಖಂಡ ಮತ್ತು ಆಫ್ರಿಕಾ ಖಂಡದ ದೇಶಗಳಲ್ಲಿ ಬ್ರಿಟಿಷರ ವಿಚಾರದಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿ, ಉದ್ಯೋಗಕ್ಕೆ ಸಂಬಂಧಿಸಿ, ಕೆಲವು ಬದುಕಿನ ವಿಚಾರಗಳಿಗೆ ಸಂಬಂಧಿಸಿ ಸ್ಥಾಪನೆಗೊಂಡ ಮೊದಲನೆಯ ಸಂಘಟನೆ. ದಾದಾಬಾಯಿ ನವರೋಜಿಯವರು ಮೊದಲುಗೊಂಡು ಇದರೊಟ್ಟಿಗೆ ಸೇರ್ತಾರೆ. A.O. ಹ್ಯೂಮ್ರವರು ಪ್ರಾರಂಭ ಮಾಡಿದ ಕಾಂಗ್ರೆಸ್ಸು ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ಅಲ್ಲ, ಅಂದಿನ ಸಮಾಜದ ಮೇಲ್ವರ್ಗದ ಜನರ ಕನಸುಗಳನ್ನು ಬಿತ್ತರಿಸುವ ಒಂದು ಸಂಸ್ಥೆ ಆಗಿತ್ತಷ್ಟೇ. ಆದರೆ ಅದು ದೇಶೀಯ ವಿಚಾರಗಳನ್ನು ಪ್ರಮುಖವಾಗಿ ಪ್ರಸ್ತಾವನೆಗೆ ತೆಗೆದುಕೊಂಡಿದ್ದರಿಂದ ಉಳಿದ ಎಲ್ಲರೂ ಅಲ್ಲಿ ಕ್ರಮೇಣ ಸೇರ್ತಾರೆ. 1905ನೇ ಇಸ್ವಿಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಆಲೋಚನೆಗಳು, ವಿಚಾರಗಳು ಕಾಂಗ್ರೆಸ್ ಸಂಸ್ಥೆಯ ಚೌಕಟ್ಟಿನಲ್ಲಿ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಕಾಂಗ್ರೆಸ್ ಸಂಸ್ಥೆಯಲ್ಲಿ 1905ರಲ್ಲಿ ಉಗ್ರವಾದಿಗಳು, ಸೌಮ್ಯವಾದಿಗಳು ಅಂತ ಹೇಳಿ ಎರಡು ಭಾಗ ಆಗುತ್ತೆ. ಗೋಪಾಲಕೃಷ್ಣ ಗೋಖಲೆಯವರು ಸೌಮ್ಯವಾದಿಗಳಾಗಿರ್ತಾರೆ,
ಬಾಲ್ ಗಂಗಾಧರ್ ತಿಲಕ್ ಅವರು ಉಗ್ರವಾದಿಗಳಾಗಿರ್ತಾರೆ. ಮಹಾತ್ಮ ಗಾಂಧಿಯವರು ಗೋಖಲೆ ಅವರ ಇನ್ಫ್ಲೂಯೆನ್ಸಿಗೆ ಒಳಗಾಗ್ತಾರೆ. ಬಾಲ್ ಗಂಗಾಧರ್ ತಿಲಕ್ ಅವರು, ಲಾಲಾ ಲಜಪತ್ ರಾಯ್ ಅವರು, ಬಿಪಿನ್ ಚಂದ್ರ ಪಾಲ್ ಅವರು, ಅವಾಗ ಅವ್ರಿಗೆ ಲಾಲ್ ಬಾಲ್ ಪಾಲ್ ಅಂತ ಒಂದು ತ್ರಿಮೂರ್ತಿಗಳಾಗ್ತಾರೆ. ಅವರು ತಮ್ಮ ಹೋರಾಟವನ್ನು ಬಹಳ ತೀವ್ರಗೊಳಿಸ್ತಾರೆ. 1885ರಲ್ಲಿ ಇದು ಪ್ರಾರಂಭ ಆಗಿ 1905ರಲ್ಲಿ ತೀವ್ರಗೊಳ್ಳುತ್ತೆ. ನಂತರದ ದಿನಗಳಲ್ಲಿ ಉಳಿದವರೆಲ್ಲರೂ ಪ್ರವೇಶ. ಮೊದಲನೇದಾಗಿ ರೌಲತ್ ಆ್ಯಕ್ಟ್ ಅಂತ ತರ್ತಾರೆ 1910ರಲ್ಲಿ. ಅದನ್ನು ಕಪ್ಪು ಶಾಸನ ಅಥವಾ ಬ್ಲ್ಯಾಕ್ ಆ್ಯಕ್ಟ್ ಅಂತ ಕರೀತಾರೆ. ಆ ರೌಲತ್ ಆ್ಯಕ್ಟ್ನಲ್ಲಿ ಪ್ರಮುಖ ಅಂಶಗಳು ಏನು ಅಂತಂದರೆ, ಧರ್ಮಾಧಾರಿತವಾದಂತಹ ಚುನಾವಣೆಯ ಮತದಾರರ ಪಟ್ಟಿಗಳನ್ನು ಮಾಡಬೇಕು ಅಂತ. ನಾನು ಮೇನ್ ಫೀಚರ್ಸ್ ಮಾತ್ರ ಹೇಳ್ತೇನೆ, ಡೀಟೇಲ್ಸ್ ಭಾಳ ಇದ್ದಾವೆ. ಅವ್ರ ಪ್ಲಾನ್ ನೋಡಿ, ಇಂಗ್ಲಿಷ್ ನೋಡಿ. ಅವರು ನೇಷನ್ ವಿದಿನ್ ಎ ನೇಷನ್ ಅಂತ. ಅವಾಗ ವಿಭಜನೆ ಆಗಿರಲಿಲ್ಲ, ಪಾಕಿಸ್ತಾನ ಆಗಿರಲಿಲ್ಲ. ಈ ಬೀಜವನ್ನು ಅಲ್ಲಿಂದ ನೆಡ್ತಾ ಬಂದಿದ್ದಾರೆ ಅವರು. ಇದನ್ನ ಇಡೀ ಕಾಂಗ್ರೆಸ್ ಸಂಸ್ಥೆ ಬಹಳ ತೀವ್ರವಾಗಿ ವಿರೋಧ ಮಾಡುತ್ತೆ. ರೌಲತ್ ಆ್ಯಕ್ಟ್ ಅನ್ನು ಜಾರಿಗೊಳಿಸೋದಕ್ಕೆ ಬಿಡೋದಿಲ್ಲ. ಇದನ್ನು ನೆನಪಿಟ್ಕೊಳ್ಳಿ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆದಾಗ ಕಡೆಯ ಹಂತಕ್ಕೆ ಹೋಗೋ ಮೊದಲು ಡಾಕ್ಟರ್ BR ಅಂಬೇಡ್ಕರ್ ಅವರು ಮಹಮ್ಮದ್ ಅಲಿ ಜಿನ್ನಾ ಅವರನ್ನು ಭೇಟಿಯಾಗ್ತಾರೆ. ಜಿನ್ನಾ ಅವರಿಗೆ ವಿನಂತಿ ಮಾಡ್ತಾರೆ ಅಂಬೇಡ್ಕರ್ ಅವರು, ಪುನರಾಲೋಚನೆ ಮಾಡಿ ಮೈನಾರಿಟೀಸ್ ಹಿತವನ್ನು ನಾವು ಇಲ್ಲೇ ಇದ್ದು ಫೈಟ್ ಮಾಡೋಣ, ನಾನು ನಿಮ್ಮ ಜೊತೆಗಿರ್ತೇನೆ, ದಯಮಾಡಿ ಹೊರಗೆ ಹೋಗಬೇಡಿ, ನಿಮ್ಮಲ್ಲಿ ಕೈ ಜೋಡಿಸಿ ವಿನಂತಿ ಮಾಡ್ಕೊಳ್ತೇನೆ ಅಂತ ಅಂಬೇಡ್ಕರ್ ಅವರು ಕೇಳ್ತಾರೆ. ಜಿನ್ನಾ ಅವರು ಒಂದೇ ಮಾತು ಹೇಳ್ತಾರೆ, ನನ್ನನ್ನು ಲೇವಡಿ ಮಾಡಿದ್ದಾರೆ, ಪಾಕಿಸ್ತಾನ ಇಸ್ ಎ ಡ್ರೀಮ್ ಅಂತ ಹೇಳ್ತಾರೆ, ಇಟ್ಸ್ ಎ ರಿಯಾಲಿಟಿ ಅಂತ ನಾವು ಮಾಡಬೇಕು. ಬಗ್ಗದಿಲ್ಲ, ಹಠ ಅಂತ. ಯಾಕೆ ಇದನ್ನು ಮಧ್ಯೆ ಚೇಂಜ್ ಮಾಡಿ ಹೇಳಿದೆ ಅಂದರೆ, ಅಂಬೇಡ್ಕರ್ ಅವರನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ, ಪರಿಚಯ ಮಾಡ್ಕೊಳ್ಳೋದ್ರಲ್ಲಿ ಈ ಸಮಾಜ ಬಹಳ ಫೇಲ್ ಆಗಿದೆ. ಅವರನ್ನು ಎಲ್ಲೋ ಒಂದು ಕಡೆಗೆ ಪರಿಶಿಷ್ಟ ಜಾತಿಯವರಿಗೆ ರಿಸರ್ವೇಷನ್ ಕೊಡ್ಸೋಕ್ಕೆ ಅಷ್ಟೇ ಇದ್ರು ಅಂತ ಹೇಳಿ ಅವ್ರನ್ನ ಬಹಳ ಸಣ್ಣವರನ್ನು ಮಾಡಿದ್ದೇವೆ. ಅವ್ರಿಗೆ ಕೇಳ್ತಾರೆ, ನೀವು ಯಾಕೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸೋದಿಲ್ಲ ಅಂದರೆ, ನನಗೆ ತಾಯ್ನಾಡೇ ಇಲ್ಲ ಅಂತ ಹೇಳ್ತಾರೆ. ನನಗೆ ನೀರು ಕೊಡಲ್ಲ, ಮುಟ್ಟಿಸ್ಕೊಡೋದಿಲ್ಲ, ನನ್ನ ಮುಖ ನೋಡೋದಿಲ್ಲ, ಈ ಭೂಮಿನ ನನ್ನ ಭೂಮಿ ಅಂತ ಹೇಗೆ ಹೇಳಿ? ನನಗೆ ತಾಯ್ನಾಡೇ ಇಲ್ಲ, ನನಗೆ ತಾಯ್ನಾಡು ಇಲ್ಲದ ಮೇಲೆ ಹೋರಾಟ ಹೇಗೆ ಬರುತ್ತೆ ಅಂತ ಕೇಳ್ತಾರೆ. ಆ ಮಾತಿನ ಹಿಂದೆ ಇರುವ ಭಾವನೆಗಳನ್ನು ನಾವು ಮನುಷ್ಯರಾಗಿ ಗೌರವಿಸಬೇಕಾಗುತ್ತೆ. ಅದು ಒಂದು ಕಡೆಗಿರಲಿ. ನಂತರ ಖಿಲಾಫತ್ ಚಳುವಳಿಯಲ್ಲಿ ಟರ್ಕಿಯಲ್ಲಿ ಖಿಲಾಫೈಟ್ನ ಪುನರ್ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಹೋರಾಟ ಆದಾಗ ಕಾಂಗ್ರೆಸ್ನಲ್ಲಿ ವಿಭಜನೆ ಆಗಬಾರ್ದು ಅಂತ ಎಲ್ಲಿಯ ತಿರುಗಿ ಅವರು ಇಲ್ಲಿಯ ದೇಶವನ್ನು ಹಿಂದೂ ಮುಸ್ಲಿಮರ ಮಧ್ಯೆ ವಿಭಜನೆ ಮಾಡಬೇಕು, ಕಾಂಗ್ರೆಸ್ನವರು ಅದನ್ನು ಸರಿ ಮಾಡಬೇಕು, ಸರಿ ಹೊಂದಿಸಬೇಕು. ಇವು ಕಳೆದ ಮೇಲೆ ನಾವು ಮೂರನೇ ಹಂತಕ್ಕೆ ಬರ್ತೇವೆ. ಮಾಂಟೆಗು ಚೆಲ್ಮಸ್ ರಿಫಾರ್ಮ್ಸ್. ಮಾಂಟೆಗು ಚೆಲ್ಮಸ್ಫರ್ಡ್ ರಿಫಾರ್ಮ್ಸು 1919.
ಮಾಂಟೆಗೋ ಅವರು ಸ್ಟೇಟ್ ಸೆಕ್ರೆಟರಿ ಆಗಿರ್ತಾರೆ, ಚೆಲ್ಮಸ್ಫರ್ಡ್ ಅವರು ಮಂತ್ರಿ ಆಗಿರ್ತಾರೆ ಬ್ರಿಟನ್ ಸರ್ಕಾರದಲ್ಲಿ. ಅವರಿಗೆ ಕಾನ್ಸ್ಟಿಟ್ಯೂಷನ್ ಕೆಲವು ಚೇಂಜಸ್ಸನ್ನು ತರಬೇಕು ಅನ್ನೊಂದು ಆಲೋಚನೆ. ಸಪ್ರೇಟ್ ಪ್ರಿಯಾಂಬಲ್ ಇರಬೇಕು ಇಂಡಿಯಾಕ್ಕೆ, ನಾವೀಗ ಅವ್ರನ್ನ ಸಾಮ್ರಾಜ್ಯಶಾಹಿ ಆಡಳಿತದ ಒಂದು ಭಾಗ ಅಂತ ಹೇಳಿ ನಮ್ಮ ಎಲ್ಲ ಶಾಸನಗಳನ್ನು ಅವ್ರ ಮೇಲೆ ಹೇರೋದು ಸರಿ ಹೋಗೋದು, ಸ್ವಲ್ಪ ಒಂದು ಸ್ಟೆಪ್ ಕೆಳಕ್ಕೆ ಇಳಿತಾರೆ. ಆಮೇಲೆ ಬೈಕ್ಯಾಮರಲ್ ಲೆಜಿಸ್ಲೇಚರ್, ಎರಡು ಸದನಗಳನ್ನು ಸ್ಥಾಪನೆ ಮಾಡೋದಕ್ಕೆ, ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮಾಡೋದಕ್ಕೆ, ಲೋಕಸೇವಾ ಆಯೋಗವನ್ನು ಸ್ಥಾಪನೆ ಮಾಡೋದಕ್ಕೆ ಅವರು ಸಜೆಸ್ಟ್ ಮಾಡ್ತಾರೆ. ಬ್ರಿಟಿಷ್ ಸರ್ಕಾರ ಅವರಿಗೆ ಇಲ್ಲಿ ಸಂಪತ್ತು ಸಿಕ್ತು, ಲೂಟಿ ಹೊಡೆಯೋದು ನಿಲ್ಲಬಾರ್ದು. ಎಷ್ಟೊತ್ತಂತ ಡಿವೈಡ್ ಮಾಡಿ ಅದು ಇದು ಜನನ ರೊಚ್ಚಿಗೆ ಎಬ್ಬಿಸ್ಬೇಕು. ಅವರ ಎಲ್ಲ ಬುದ್ಧಿವಂತಿಕೆಯನ್ನು ಖರ್ಚು ಮಾಡ್ತಾರೆ. ಈ ರೌಲತ್ ಆ್ಯಕ್ಟ್ನಲ್ಲಿ ಒಂದು ಪ್ರಾವಿಷನ್ ಮಾಡ್ತಾರೆ. ಯಾರನ್ನು ಬೇಕಾಗಿದ್ರು ದೇಶದಲ್ಲಿ, ಯಾವ ಹೊತ್ತಲ್ಲಿ ಬೇಕಾಗಿದ್ರು, ಕಾರಣ ಇಲ್ಲದೆ ಸೆರೆಮನೆಗೆ ಕಳುಹಿಸಬಹುದು, ವಿಚಾರಣೆಯ ಅಗತ್ಯ ಇಲ್ಲ ಅಂತ ಮಾಡ್ತಾರೆ. ಇದು ಲಾಲಾ ಲಜಪತ್ ರಾಯ್ ಅಂತವ್ರಿಗೆ, ಬಿಪಿನ್ ಚಂದ್ರ ಪಾಲ್ ಅವರಿಗೆ ಬಹಳ ಉದ್ರೇಕ ಹುಟ್ಟಿಸುತ್ತೆ. ಇದರ ಕಾರಣ ಇಡೀ ದೇಶದ ಉದ್ದಗಲಕ್ಕೂ, ಆವಾಗ ಭಾರತ ದೇಶ ಇಲ್ಲದೆ ಹೋದರು, ಭಾರತ ದೇಶದ ಪರಿಕಲ್ಪನೆ ಇಲ್ಲದೆ ಇದ್ದರೂ ಕೂಡ ಎಲ್ಲ ಭಾಗದಲ್ಲಿ ಇವತ್ತಿನ ಭಾರತ ದೇಶದ ಒಂದು ದಿಕ್ಕಿನಿಂದ ಮತ್ತೊಂದು ದಿಕ್ಕಿಗೆ ಕಾಂಗ್ರೆಸ್ ಪಕ್ಷ ಇವರ ವಿರುದ್ಧ, ಈ ಸಂಚಿನ ವಿರುದ್ಧ ಸಿಡಿದೇಳ್ತಾರೆ. ಇದರ ಪರಿಣಾಮ ಲಾಲಾ ಲಜಪತ್ ರಾಯ್ ಅವರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ, ತೀವ್ರವಾಗಿ ಗಾಯಗೊಳ್ತಾರೆ, ಆಸ್ಪತ್ರೆಗೆ ದಾಖಲಾಗ್ತಾರೆ, 2 ವಾರಗಳ ನಂತರ ಆಸ್ಪತ್ರೆಯಲ್ಲಿ ಸಾಯ್ತಾರೆ. ಅವರಿಗೆ ಪಂಜಾಬ್ ಕೇಸರಿ ಅಂತ ಹೆಸರು ಕೂಡ ಇರುತ್ತೆ. ಅವರು DAV ಸ್ಕೂಲ್ಸ್ ಅಂತ ಮಾಡಿರ್ತಾರೆ, ದಯಾನಂದ ಆರ್ಯ ಸಮಾಜ್ ವೇದಿಕ್ ಸ್ಕೂಲ್ಸ್ ಅಂತ. ಅದಕ್ಕೆ ನಂತರ ಲಾಸ್ಟ್ ಅಲ್ಲಿ ಬರ್ತಾರೆ. ಪಂಜಾಬ್ ಕೇಸರಿ ಅವರ ಲಾಲಾ ಲಜಪತ್ ರಾಯ್ರವರ ಸಾವು ಪೊಲೀಸರ ಲಾಠಿ ಚಾರ್ಜ್ ಇಂದಲೇ ಆದದ್ದು ಅಂತ ಹೇಳಿ 1907ನೇ ಇಸ್ವಿಯಲ್ಲಿ ಜನ್ಮ ತಾಳಿದಂತಹ ಭಗತ್ ಸಿಂಗ್ ಅವರಿಗೆ ತಡ್ಕೊಳ್ಳೋದಕ್ಕೆ ಆಗದೇ ಇರುವಷ್ಟು ಸಿಟ್ಟು ಬರುತ್ತೆ. ಅವರು ಅವರ ಸ್ನೇಹಿತರು ಎಲ್ಲ ಇದಕ್ಕೆ ಪ್ರತೀಕಾರ ತೀರಿಸ್ಕೋಬೇಕು ಅಂತ ಹೇಳಿ ಒಂದು ಕಡೆಗೆ ತಯಾರಾಗ್ತಾರೆ. ಮತ್ತೊಂದು ಕಡೆಗೆ ಜಲಿಯನ್ ವಾಲಾಬಾಗ್, ಒಂದು ನಿಮಿಷಪ್ಪ ದಯಮಾಡಿ ಬರೋರು ಕೂತ್ಕೊಳ್ತಾರೆ, ನೀವು ಬಿಟ್ಬಿಡಿ ಆ ಚೇರ್ಸು ಶಬ್ದ ನಮಗೇನಾಗುತ್ತೆ, ಇಲ್ಲಿ ಕಷ್ಟ ಆಗುತ್ತೆ. ಇದು ನಾನು ಕ್ಲಾಸ್ ರೂಮ್ ಅಂತ ಹೇಳ್ಬಿಟ್ಟು ನಿಮಗೆ ರಾಜಕೀಯ ಸಭೆ ಅಂತ ತಿಳ್ಕೊಬೇಡಿ. ಜಲಿಯನ್ ವಾಲಾಬಾಗ್ ಅಂತಕ್ಕಂಥದ್ದು ಅಮೃತ್ಸರದಿಂದ ಸ್ವಲ್ಪ ದೂರದಲ್ಲಿರ್ತಕ್ಕಂಥ ಒಂದು ಸಣ್ಣ ಗ್ರಾಮ. ರೌಲತ್ ಆಕ್ಟ್ ವಿರುದ್ಧ ದೇಶದ ಎಲ್ಲ ಕಡೆಗೆ ತಿರುಗಿ ಬಿದ್ದಂತೆ ಜನ ಅಲ್ಲೂ ಕೂಡ ತಿರುಗಿ ಬಿದ್ದಿರ್ತಾರೆ. ಈ ಜನನ ಹತ್ತಿಕ್ಕೋದಕ್ಕೆ, ಕಂಟ್ರೋಲ್ ಮಾಡೋದಕ್ಕೆ ಅಂದಿನ ಸರ್ಕಾರ ರೆಜಿನಾಲ್ಡ್ ಡಯರ್, ಬ್ರಿಗೇಡಿಯರ್ ಜನರಲ್ ರೆಜಿನಾಲ್ಡ್ ಓ ಡಯರ್ ಅಂತ ಒಬ್ಬ ಅಧಿಕಾರಿ,
ಮೈಕಲ್ ಫ್ರಾನ್ಸಿಸ್ ಅಂತ ಇನ್ನೊಬ್ಬ ಅಧಿಕಾರಿ, ಅವರಿಬ್ಬರಿಗೆ ಜವಾಬ್ದಾರಿ ಕೊಟ್ಬಿಡ್ತಾರೆ. ಅಲ್ಲಿಗೆ ಹೋಗಿ ನೋಡ್ಬೇಕು. ನಾನು ಹೋಗಿ ಬಂದಿದ್ದೀನಿ ಜಲಿಯನ್ ವಾಲಾ ಬಾಗ್. ಅಲ್ಲೊಂದು ಸಣ್ಣ ಬಾವಿ ಬೇರೆ ಇದೆ. ಸಣ್ಣ ನಿರಾಯುಧರಾದ ಜನ ಬ್ರಿಟಿಷರ ವಿರುದ್ಧ ಹೋರಾಡ್ತಾ ಇದ್ದವ್ರ ಮೇಲೆ ಬ್ರಿಟಿಷ್ ಸರ್ಕಾರ ಆವತ್ತು ಒಪ್ಪಿಕೊಂಡಂತೆ ಅಧಿಕೃತ ದಾಖಲೆಗಳ ಪ್ರಕಾರ 1651 ಸುತ್ತು ಗುಂಡು ಹಾರಿಸ್ತಾರೆ. 1651 ರೌಂಡ್ಸ್ ಆಫ್ ಫೈರಿಂಗ್ ಟು ಅವರೇ ಒಪ್ಕೊಳ್ಳೋ ಪ್ರಕಾರ 397 ಜನ ಸಾಯ್ತಾರೆ. ಆದರೆ ನಮ್ಮ ಪ್ರಕಾರ ಯಾರು ಅವರ ಜೊತೆ ಚಳುವಳಿ ಇದ್ದರು, ಯಾರ್ಯಾರು ತಮ್ಮ ರಕ್ತ ಸಂಬಂಧಿಗಳನ್ನು ಕಳ್ಕೊಂಡಿದ್ರು, ಯಾರು ತಮ್ಮ ಬಂಧು ಬಳಗವನ್ನು ಕಳ್ಕೊಂಡಿದ್ರು, ನಿರಾಯುಧರಾಗಿದ್ದಂತಹ ಮನುಷ್ಯರು ಗುಬ್ಬಚ್ಚಿಗಳಂತೆ ಸುಟ್ಟು ಬೂದಿ ಆಗೋದ್ರು, ಅವರ ಪ್ರಕಾರ 1400 ಜನ ಸಾಯ್ತಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಯಾರು ಕೂಡ ಗಿಫ್ಟ್ ಕೊಡಲಿಲ್ಲ. ಏನ್ ಮಾಡಿದೆ, ಯಾರು ಮಾಡಿದ್ದಾರೆ ಅಂತ ಮಾತಾಡ್ತಾರಲ್ಲ, ನಿಮಗೇನಾದ್ರೂ ಟೈಮ್ ಇದೆಯಾ? ಓದಕ್ಕೆ ಬರುತ್ತಾ? ಈ ದಾಖಲೆಗಳಿಲ್ವಾ? ಇತಿಹಾಸ ಇಲ್ವಾ? ನೀವೆಲ್ಲಿದ್ರಿ ಅವತ್ತು? ನೀವು ಹುಟ್ಟಿದ್ರೆ ನಿಮ್ಗೇನು ಜವಾಬ್ದಾರಿ? ಬೇರೆಯವರಿಗೆಲ್ಲ ದೇಶಕ್ಕಾಗಿ ಹೋರಾಡಬೇಕು ಅಂತ ಅನಿಸುತ್ತೇನು? ನಿಮ್ಗೆ ಅನ್ನಿಸ್ತೇ ಓದುತ್ತೆ. ಯೋಚನೆ ಮಾಡಿ ಒಂದು ನಿಮಿಷ. ಈ ರೂಮ್ ಒಳಗೆ ಬಂದು ಪೊಲೀಸರು ಇದ್ದಕ್ಕಿದ್ದಂತೆ ಈಗ ಒಂದು 50 ರೌಂಡ್ ಗುಂಡು ಹಾರಿಸಿದ್ರೆ ನಾವು ಯಾರು ಉಳಿತೇವೆ? ನಮ್ಮ ಹತ್ರ ಆಯುಧ ಇದೆಯಾ? ಟೆರರಿಸ್ಟ್ ನಾವು? ಇದು ಅಪಾಯಕಾರಿ. ನಾವ್ಯಾರು ಹೇಳೋದೇ ಇಲ್ಲ ಯಾರಿಗೂ. ಆ ಕಾಂಗ್ರೆಸ್ಸಿಗೂ ಇವತ್ತಿನ ಕಾಂಗ್ರೆಸ್ಸಿಗೂ ಸಂಬಂಧ ಇದೆ ಇರ್ಬೋದು, ಆಯ್ತಪ್ಪ ಒಪ್ಕೊಳ್ತೀವಿ. ಆದರೆ ನಾವು ಅಲ್ಲಿಂದಲೇ ಬಂದವರಲ್ವಾ? ಕಾಂಗ್ರೆಸ್ ಏನೂ ಮಾಡಿಲ್ಲ, ಕಾಂಗ್ರೆಸ್ ಏನು ಮಾಡಿಲ್ಲ. ನಿಮ್ಮ ವಿಚಾರಕ್ಕೆ ಬರ್ತೇನೆ. ಕೇಶವ್ ಬಲಿರಾಮ್ ಹೆಡ್ಗೇರ್ ಅವರೇ ನೆಹರು ಹುಟ್ಟಿದ ವರ್ಷದಲ್ಲೇ ತಾವು 1889ನೇ ಇಸ್ವಿಯಲ್ಲಿ ಜನ್ಮ ತಾಳಿದ್ರಿ. ತಮಗೆ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿ ತೀರ್ಕೊಟ್ರು. ನಿಮ್ಮ ಅಣ್ಣ ನಿಮಗೆ ವಿದ್ಯಾಭ್ಯಾಸ ಕೊಡ್ತಾರೆ. ನೀವು LMS ಪರೀಕ್ಷೆ ಅಂದರೆ ಅದು ಮೆಡಿಕಲ್ ಪರೀಕ್ಷೆ, ಡಿಪ್ಲೊಮಾ ಥರ ನಾಗ್ಪುರಕ್ಕೆ ಪ್ರಾಕ್ಟೀಸಿಗೆ ಬಂದ್ರಿ. ನಿಮ್ಮ ಗುರುಗಳು ಯಾರು? ಡಾಕ್ಟರ್ BS ಮುಂಜೋ. ಡಾಕ್ಟರ್ BS ಮುಂಜೋ ಅವರಿಗೆ ಯಾರು ರೋಲ್ ಮಾಡಲು? ಮುಸಲೋನಿ. ಇಡೀ ಜಗತ್ತಿನ ಶಾಂತಿಯನ್ನ ಕದಡಿದವರು ಇತಿಹಾಸದಲ್ಲಿ. ನಂಬರ್ 1 ಅಡಾಲ್ಫ್ ಹಿಟ್ಲರ್ ಆಫ್ ಜರ್ಮನಿ. ನಂಬರ್ 2 ಬೆನಿಟೋ ಮುಸಲೋನಿ ಆಫ್ ಇಟಾಲಿ. ಇಡೀ ದೇಶದ ಶಾಂತಿಯನ್ನು ಕದಡಿದ, ವಿಶ್ವದ ಶಾಂತಿಯನ್ನು ಭಂಗ ಮಾಡಿದಂಥ ಒಬ್ಬ ಮಹಾನುಭಾವ ಹೆಡ್ಗೇರ್ ಅವರೇ ನಿಮ್ಮ ಗುರುಗಳಾದ ಮುಂಜೋರವರಿಗೆ ಮಾರ್ಗದರ್ಶಕರು. ಅಂದ್ರೆ ಆವತ್ತಿಂದಲೂ ನೀವು ಆ ಆಲೋಚನೆಗೆ ಒಳಗಾಗಿದ್ರಿ. ಇಲ್ಲಿ ರೌಲತ್ ಆಕ್ಟ್ ವಿರುದ್ಧ ತಿರುಗಿ ಬೀಳ್ತಾರೆ. ಜನರ ವಿರುದ್ಧ ಬ್ರಿಟಿಷರು ಯುದ್ಧ ಸಾರಿದ್ದಾರೆ. ನೀವು 1925ನೇ ಇಸ್ವಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸ್ಥಾಪನೆ ಮಾಡ್ತೀರಿ. ನಿಮ್ಮ ಆದರ್ಶ ಏನು? ಆ ಮಕ್ಕಳಿಗೆ ಆಟ ಆಡಿಸ್ತಾ ಮಾನಸಿಕವಾಗಿ ನಿಮ್ಮ ಸ್ವಾಧೀನಕ್ಕೆ ತಗೊಳ್ಳೋದು, ಕ್ರಮೇಣ ಅವರಿಗೆ ಕೆಲವು ಪದ್ಯಗಳು, ಶ್ಲೋಕಗಳು ಹೇಳೋದು, ನಂತರ ವಿಷ ತುಂಬೋದು. ಆ ಎಳೆ ವಯಸ್ಸಿನಲ್ಲಿ ಕ್ಯಾಚ್ ದಮ್ ಯಂಗ್ ಅಂತ ನೀವು ಆ ದುಷ್ಪರಿಣಾಮವನ್ನು ಅವ್ರ ಮೇಲೆ ಬೀರಿದ ಮೇಲೆ ಅವ್ರಿಗೆ ವಿಚಾರ ಮಾಡುವ, ವಿವೇಚನೆಯಿಂದ ವರ್ತಿಸುವ ಸಾಮರ್ಥ್ಯವನ್ನು ಕಳ್ಕೊಳ್ತಾರೆ. ನಿಮ್ಮ ಘೋಷಣೆ ಏನು? 2023ರ ಒಳಗಾಗಿ ಅಂದರೆ ಇನ್ನು 1.5 ವರ್ಷ ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡಬೇಕು ಅಂತ.
ಹಿಂದೂ ದೇಶ ಅಲ್ಲ, ಹಿಂದೂ ರಾಷ್ಟ್ರ ಮಾಡಬೇಕು. ಆದರೆ ಬ್ರಿಟಿಷ್ನವರು ಮಾಡಿದ್ದೇನು, ಮುಸಲ್ಮಾನರನ್ನ ಹಿಂದೂಗಳನ್ನ ಬೇರೆ ಮಾಡಿ ಸಾಧ್ಯ ಆದಷ್ಟು ಮಟ್ಟಿಗೆ ರೌಲತ್ ಆಕ್ಟ್ ತರ್ತಾರೆ, ಅದಕ್ಕೆ ತರ್ತಾರೆ. ಮತಾಧಾರಿತವಾದಂತಹ ಚುನಾವಣಾ ಮತದಾರರ ಪಟ್ಟಿಯನ್ನು ಮಾಡಬೇಕು ಅಂತ ಯಾಕೆ ಹೇಳ್ತಾರೆ? ಈ ದೇಶವನ್ನು ಡಿವೈಡ್ ಮಾಡಿ. ನೀವು ಇವತ್ತೇನು ಮಾಡಕ್ಕೆ ಹೊರಟಿದ್ದೀರಿ? ನಿಮ್ಮ ಹಿಂದೂ ರಾಷ್ಟ್ರದ ಕಲ್ಪನೆಯನ್ನು ಸಾಧಿಸೋದಕ್ಕೋಸ್ಕರ CAA ಇನ್ನೊಂದು ಅವರಿಗೆ ಇವರಿಗೆ ವ್ಯತ್ಯಾಸವೇ ಇಲ್ಲ. ನಾವು ಎಷ್ಟು ಚಾರಿತ್ರ್ಯವನ್ನು ಕಳ್ಕೊಂಡಿದ್ರು, ತಪ್ಪುಗಳು ಮಾಡಿದ್ರು, ಅನೇಕ ವಿಚಾರಗಳಲ್ಲಿ ನಾವು ಸ್ವಲ್ಪ ಕೆಟ್ಟಿದ್ರು ಕೂಡ ನಾವು ಕಾಂಗ್ರೆಸ್ಸಿನ ಸಂತತಿಗೆ ವಾರಸುದಾರರೇ ಹೊರತು ಬ್ರಿಟಿಷರ ವಾರಸುದಾರರು ನಾವು ಎಂದೂ ಅಲ್ಲ, ಆಗೋದು ಇಲ್ಲ. ಆದರೆ ನೀವು ಬ್ರಿಟಿಷರ ವಾರಸುದಾರ. ಸಾರ್ವಜನಿಕ ಹುದ್ದೆಗಳನ್ನು ನೆಹರು ಸ್ಥಾಪನೆ ಮಾಡಿದ್ರೆ ನೀವು ಸಾರ್ವಜನಿಕ ಉದ್ಯಮಗಳನ್ನು ಖಾಸಗಿಯವರಿಗೆ ಕೊಡ್ತಾ ಇದ್ದೀರಿ. ಇದೇ ನಮಗೂ ನಿಮಗೂ ಇರ್ತಕ್ಕಂಥ ವ್ಯತ್ಯಾಸ. ಅದು ಹೇಗೂ ಇರಲಿ. ಸಾಂಡರ್ಸ್ ಅಂತ ಒಬ್ಬ ಪೊಲೀಸ್ ಅಧಿಕಾರಿ, ಜೇಮ್ಸ್ ಸ್ಕಾಟ್ ಅಂತ ಇನ್ನೊಬ್ಬ ಪೊಲೀಸ್ ಅಧಿಕಾರಿ. ಈ ಜೇಮ್ಸ್ ಸ್ಕಾಟ್ ಅನ್ನೋನು ಚಳುವಳಿಗಾರರ ಮೇಲೆ, ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿರ್ತಾನೆ. ಭಗತ್ ಸಿಂಗ್ ರವರಿಗೆ ಅವನನ್ನ ಕೊಲ್ಲಲೇಬೇಕು ಅಂತಕ್ಕಂಥ ಹಠ. ಆ ಹೋಲಿಕೆಗಳು ಗೊತ್ತಾಗೋದಿಲ್ಲ. ಸ್ಕಾಟ್ ಇವನೇ ಇರಬಹುದು ಅಂತ ಸಾಂಡರ್ಸ್ನ ಕೊಂದು ಬಿಡ್ತಾರೆ. ತಕ್ಷಣ ಕೈಗೆ ಸಿಗಲ್ಲ ಭಗತ್ ಸಿಂಗ್ ಅವ್ರಿಗೆ. ಅವ್ರ ಸ್ನೇಹಿತರು ಯಾರು ಸಿಕ್ಕಲ್ಲ. ಮತ್ತೆ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಬಾಂಬ್ ಹಾಕೋದಕ್ಕೆ ಬರ್ತಾರೆ. ಆವಾಗ ಹಿಡ್ಕೊಳ್ತಾರೆ. ಭಗತ್ ಸಿಂಗ್ ರವರು ಅಂದಿನ ರಷ್ಯಾ ಕ್ರಾಂತಿಯ ಪ್ರಭಾವಕ್ಕೆ ಒಳಗಾಗಿ ಬಾಲ್ಶವಿಸಮ್ ಅನ್ನ ಅಭ್ಯಾಸ ಮಾಡಿರ್ತಾರೆ 23ನೇ ವಯಸ್ಸಿಗೆ. ನೀವು ಈಗ ಭಗತ್ ಸಿಂಗ್ ಅವರಿಗೆ ಒಂದು ಟೋಪಿ, ಮೀಸೆ, ಒಂದು ಜನಿವಾರ. ಭಗತ್ ಸಿಂಗ್ರನ್ನು RSS ಮಾಡಕ್ಕೆ ಹೊರಟಿದ್ದೀರಿ. ನಾವು ಸುಮ್ಮನೆ RSS ಅವ್ರನ್ನ ಅನ್ನೋದು ಬೇಡ. ಅವ್ರಿಗೆ ಹಿಸ್ಟ್ರಿ ಒಪ್ಸೋಣ. ಭಗತ್ ಸಿಂಗ್ ರವರಿಗೆ ಏಕಪಕ್ಷೀಯವಾದಂತಹ ವಿಚಾರಣೆ, ಜಸ್ಟಿಫಿಕೇಶನ್ಗೆ ಅವಕಾಶ ಇಲ್ಲ. 1930ನೇ ಇಸ್ವಿ, 1907ರಲ್ಲಿ ಅವರು ಹುಟ್ಟಿದ್ದು, 1930ರಲ್ಲಿ ಗಲ್ಲಿಗೆ. ನಾನು ಅನೇಕ ಕಡೆ ಹೇಳಿದ್ದೇನೆ, ಪುನರಾವರ್ತನೆ ಆದರೆ ಯಾರಾದರೂ ಕೇಳಿದ್ರೆ ಸ್ವಲ್ಪ ಸಹನೆ ಇರಲಿ. ಗಲ್ಲಿಗೆ ಏರಿಸೋದು ಅಂದರೆ ಒಂದು ಸ್ಟೂಲ್ ಮೇಲೆ ಅಪರಾಧಿಯನ್ನು ನಿಲ್ಲಿಸ್ತಾರೆ. ಅವನ ಎರಡೂ ಕಾಲುಗಳಿಗೆ ಮರಳು ಮೂಟೆಗಳನ್ನು ಕಟ್ತಾರೆ. ಕೊರಳಿಗೆ ಒಂದು ಹಗ್ಗ, ಈ ಬಾವಿನಲ್ಲಿ ನೀರು ಸೇದೋದಕ್ಕೆ ಹಾಕಿರುತ್ತೆ, ಕೊರಳಿಗೆ ಹಗ್ಗ ಹಾಕ್ತಾರೆ. ಅದನ್ನು ಚಕ್ರಕ್ಕೆ ಹಾಕಿ ಬಿಡ್ತಾರೆ. ಆ ಹಗ್ಗವನ್ನು ಎಳೆದಾಗ ಆ ಸ್ಟೂಲ್ ತೆಗಿತಾರೆ. ಆ ಮರಳು ಮೂಟೆಗಳು ಕಾಲನ್ನು ಕೆಳಕ್ಕೆ ಎಳೆಯುತ್ತೆ. ಆ ಸೇದುವಾಗ ಕತ್ತು ಮೇಲಕ್ಕೆ ಹೋಗಿ ಪ್ರಾಣ ಹೋಗುತ್ತೆ. ಗಲ್ಲಿಗೇರಿಸೋದು ಅಂದರೆ ಹಾಗೆ ಅತ್ಯಂತ ಕ್ರೂರವಾದಂತಹ ಶಿಕ್ಷೆ. ಎಷ್ಟು ವಯಸ್ಸು ಭಗತ್ ಸಿಂಗ್ ಅವರಿಗೆ? 23 ವರ್ಷ ವಯಸ್ಸು. ಗಲ್ಲಿಗೆ ಇರ್ತಾರೆ. ಯಾಕೆ RSS ಅವರಿಗೆ, ಅವತ್ತಿದ್ದವರಿಗೆ ಭಗತ್ ಸಿಂಗ್ ಹೀರೋ ಆಗಿ ಕಾಣಲಿಲ್ಲ? ನಿಮಗೆ ನೆಹರು ಬೇಡಪ್ಪ, ರಾಹುಲ್ ಗಾಂಧಿ ಬೇಡ, ರಮೇಶ್ ಕುಮಾರ್ ಬೇಡ, ಹರಿಪ್ರಸಾದ್ ಬೇಡಪ್ಪ, ನಿಮಗೆ ಭಗತ್ ಸಿಂಗ್ ಕೂಡ ಹೀರೋ ಆಗಿ ಕಾಣಲಿಲ್ವಾ? ಭಗತ್ ಸಿಂಗ್ ತಾಯಿ ನಾಳೆ ಬೆಳಗ್ಗೆ ಮಗನನ್ನು ಗಲ್ಲಿಗೆ ಏರಿಸ್ತಾರೆ ಅಂದ್ರೆ ಕಡೆ ಭಾಗ್ಯ ಮಗನನ್ನು ನೋಡೋದಕ್ಕೆ ಅಂತ ಹೋಗ್ತಾರೆ. ಕಣ್ಣೀರು ಹಾಕ್ತಾರೆ. ತಾಯಿ ಅಲ್ವಾ? ಹೆತ್ತ ನೋವು ಎಷ್ಟು ತಂದೆ ವ್ಯಕ್ತಪಡಿಸಿದ್ರು ತಾಯಿಯ ನೋವು ಬೇರೆ.
ಜನ್ಮ ತಾಳಿದವರಿಗೆ ತಾಯಿ ಸತ್ಯ, ತಂದೆ ನಂಬಿಕೆ. ಕಣ್ಣೀರು ಹಾಕಿದ ತಾಯಿಗೆ ಕೇಳ್ತಾನೆ ಭಗತ್ ಸಿಂಗ್, ಏನಮ್ಮ ನಾನು ದೇಶಕ್ಕಾಗಿ ಪ್ರಾಣ ಕೊಡ್ತಾ ಇದ್ರೆ ನೀನು ಅಳ್ತೀಯ? ನೀನು ವೀರ ಮಾತೆ ಅಲ್ವಾ? ಎಲ್ಲಿ ಒಂದ್ಸಲ ನಗುವಂತ ಹೇಳಿ ಆ ತಾಯಿಯನ್ನು ನಗಿಸ್ಬಿಟ್ಟು ಇನ್ಕ್ವಿಲಾಬ್ ಜಿಂದಾಬಾದ್ ಅಂತ ಹೇಳ್ತಾನೆ. ಅಂದ್ರೆ ಕ್ರಾಂತಿ ಚಿರಾಯುವಾಗಲಿ, ನೀವು ಕ್ರಾಂತಿಗೆ ನೀವು ಹತ್ತಿರ ಇದ್ದೀರಾ. ನಮ್ಮ ಸ್ನೇಹಿತರು ಏನೇನೆಲ್ಲ ಮಾತಾಡ್ಬಿಡ್ತೀರಪ್ಪ, ಯೋಚನೆ ಮಾಡಿ. ನಾನು ಪ್ರಾರಂಭದಲ್ಲಿ ಹೇಳ್ತೀನಿ, ತಮ್ಮ ದಿವ್ಯ ಸಾನ್ನಿಧ್ಯ ಇದೆ ಸ್ವಾಮಿ. ನಾನು ಹೇಳುವುದು ದಾಖಲೆಗಳ ಸಮೇತ, ದಿನಾಂಕಗಳ ಸಮೇತ, ಸಾಕ್ಷಿ ಪುರಾವೆಗಳ ಸಮೇತ. ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ಆದದ್ದು ದಿನಾಂಕ 13/4/1919. ಇದೇನೇ ಇಟ್ಕೊಳ್ಳಿ. ನೆಕ್ಸ್ಟ್ ನಾವು ಸಾವಿರದ 1920ನೇ ಇಸ್ವಿಗೆ ಬರ್ತೇವೆ. ಇನ್ನೇನೊಂದು 10 ನಿಮಿಷ ಮುಗಿಸ್ಬಿಡ್ತೇವೆ, ಬೇಸರ ಮಾಡ್ಕೊಂಡು. ಐ ಥಿಂಕ್ ಆಗ್ಬೋದಲ್ಲ ಸ್ವಾಮಿ? 1920ನೇ ದಶಕ ಈ ದೇಶದ ಇತಿಹಾಸದಲ್ಲಿ ಬಹಳ ಪ್ರಮುಖವಾದಂತಹ ದಶಕ. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಆವಾಗಲೇ ಇಲ್ಲಿ ಜನ್ಮ ತೆಗೆದಿತ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆವಾಗಲೇ ಹುಟ್ಟಿದ್ದು. ದಕ್ಷಿಣ ಭಾರತದಲ್ಲಿ ಬ್ರಾಹ್ಮಣೇತರ ಚಳುವಳಿ ಜನ್ಮ ತಾಳಿದ್ದು. ಮಹಾರಾಷ್ಟ್ರದಲ್ಲಿ ಮಹರ್ ಚಳುವಳಿ ಪ್ರಾರಂಭ ಆದದ್ದು. ಹಿಂದೂ ಮಹಾಸಭಾ ಜನ್ಮ ತಾಳಿದ್ದು. ಇವೆಲ್ಲವೂ ಕೂಡ ಅದೆಲ್ಲ ಒಂದೇ ಕಾಲಕ್ಕೆ ಬರುತ್ತೆ. 1915ರಲ್ಲಿ ಗಾಂಧಿ ವಾಪಸ್ ಬಂದಿರ್ತಾರೆ ದಕ್ಷಿಣ ಆಫ್ರಿಕಾದಿಂದ. ದಕ್ಷಿಣ ಆಫ್ರಿಕಾದಲ್ಲಿ ತನ್ನ ಚರ್ಮದ ವರ್ಣನ ನೋಡಿ ರೈಲಿನಲ್ಲಿ ತನಗಾದ ಅಪಮಾನ, ಅಲ್ಲಿ ಬದುಕಿನಲ್ಲಾದ ಅಪಮಾನವನ್ನು ಇಲ್ಲಿಗೆ ಬಂದು ಪರಿಶಿಷ್ಟ ಜಾತಿಯ ಜನರಿಗೆ ಆಗ್ತಾ ಇದ್ದದಕ್ಕೆ ಹೋಲಿಕೆ ಮಾಡಿಕೊಳ್ತಾರೆ. ಹಾಗಾಗಿ ಅವರಿಗೆ ಆ ನಡತೆ ಏನಿತ್ತು, ಅವ್ರ ಮಾತೇನಿತ್ತು, ಪರಿಶಿಷ್ಟ ಜಾತಿ ಜನಾಂಗದ ಬಗ್ಗೆ ಬದ್ಧತೆಯಿಂದ ಕೂಡಿತ್ತು. 1924ರಲ್ಲಿ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗ್ತಾರೆ. ನೆಹರು ಅವರು 1912ರಲ್ಲಿ ಸ್ವದೇಶಕ್ಕೆ ಬಂದಿರ್ತಾರೆ. ಸುಭಾಷ್ ಚಂದ್ರ ಬೋಸ್ ಅವರು ಅನಂತರ 2 ವರ್ಷಕ್ಕೆ ಬರ್ತಾರೆ. ನೆಹರೂರವರು, ಸುಭಾಷ್ ಚಂದ್ರ ಬೋಸ್ ಇವರು ಯಾರು ಕೂಡ ನಿರ್ಗತಿಕರಾಗಿರ್ಲಿಲ್ಲಪ್ಪ. ಸರ್ದಾರ್ ಪಟೇಲ್ರು ಇವರೆಲ್ಲರೂ ಕೂಡ ಆವತ್ತಿನ ದಿನಮಾನಕ್ಕೆ ಅತ್ಯಂತ ಶ್ರೀಮಂತ ಕುಟುಂಬಗಳಲ್ಲಿ ಹುಟ್ಟಿದವರು. ಸುಭಾಷ್ ಚಂದ್ರ ಬೋಸ್ ಅವರ ತಂದೆ ಜಡ್ಜಿ ಆಗಿರ್ತಾರೆ. ಇಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಸ್ಕೂಲ್ನಲ್ಲಿ ಅವ್ರಿಗೆ ಡಿಬಾರ್ ಮಾಡ್ತಾರೆ. ಅವರು ಏನೇನೋ ಮಾಡಿ ICS ಮಾಡಿಸ್ಬೇಕು, ಇವರನ್ನು ಸ್ವಲ್ಪ ತಿರುಗಿಸ್ಬೇಕು ಅಂತ ಹೇಳ್ತಾರೆ. ICS ಮಾಡಿದ್ಮೇಲೆ ಮತ್ತೆ ವಾಪಸ್ ಬರ್ತಾರೆ. ಅವರು 1930ರಲ್ಲಿ ಕಾಂಗ್ರೆಸ್ಗೆ ಅಧ್ಯಕ್ಷ ಆಗ್ತಾರೆ. ಅವ್ರಿಗೆ ಮೊದಲು ನೆಹರೂರವರು ಕಾಂಗ್ರೆಸ್ನ ಅಧ್ಯಕ್ಷ ಆಗ್ತಾರೆ. ಅವತ್ತು ನೆಹರೂರವರು ಕನಸು ಕಂಡಿದ್ರ, ಮುಂದೆ ನಾನು ಪ್ರೈಮ್ ಮಿನಿಸ್ಟರ್ ಆಗ್ತೀನಿ, ನಾನಾದ್ಮೇಲೆ ನನ್ನ ಮಗಳು, ಅದಾದ್ಮೇಲೆ ಅವ್ರ ಮಗ, ಆಮೇಲೆ ರಾಹುಲ್ ಗಾಂಧಿ ಅವರೆಲ್ಲ ಬರ್ತಾರೆ, ನೀವೆಲ್ಲ ಇರಪ್ಪ, ಎಲ್ಲ ಯೂತ್ ಕಾಂಗ್ರೆಸ್ ಕಟ್ಟಿ. ನಾನ್ ಸೆನ್ಸ್. ಹಿಸ್ಟ್ರಿ ಆ ಹಾದಿಯನ್ನು ತುಳಿದಿದೆ. ಅದಕ್ಕೆ ನಾನು ಕಾರಣ ಅಲ್ಲ, ನೀವು ಕಾರಣ. ಅಹಮದ್ನಗರ್ ಜೈಲಲ್ಲಿ ಕೂತ್ಕೊಂಡು ನೆಹರು ಅವರು ತನ್ನ ಮಗಳಾದ ಇಂದಿರಾ ಗಾಂಧಿಗೆ ಪತ್ರ ಬರೀತಾರೆ. ಇಂದಿರಾ ಗಾಂಧಿಯವರು ತನ್ನ ತಾಯಿಯನ್ನು ನೋಡಿ ಬಿಕ್ಕಳಿಸಿ ಅಳ್ತಾ ಇರ್ತಾರೆ. ಕ್ಷಯ ರೋಗದಿಂದ ನರಳ್ತಾ ಇರ್ತಾರೆ ಕಮಲಾ ನೆಹರು ಅವರು. ಇಂದಿರಾ ಗಾಂಧಿ ಅವರು ಹುಟ್ಟಿದ ಹಬ್ಬ. ತಂದೆ ಜೈಲಲ್ಲಿ, ತಾಯಿ ಮಂಚದ ಮೇಲೆ. ಆ ಇಂದಿರಾ ಗಾಂಧಿ ನಿಮಗೆ ನೆನಪಿಲ್ಲ, ಆ ಇಂದಿರಾ ಗಾಂಧಿ ನಿಮಗೆ ಬೇಕಾಗಿಲ್ಲ. ನಿಮಗೆ ಸಾಧ್ಯನಾ? ನನಗೆ ಸಾಧ್ಯನಾ? ಮಗಳೇ, ನಿನ್ನ ಹೆಸರು ಪ್ರಿಯದರ್ಶಿನಿ,
ಅಂದರೆ ನೋಡಕ್ಕೆ ಬಹಳ ಚಂದ ನೀನು. ಯಾರು ಅವ್ರು ಹೇಳ್ತಾರೆ ಆ ಪತ್ರದಲ್ಲಿ, ಯು ಆರ್ ಮೋರ್ ಡಿಯರರ್ ಟು ಸೈಟ್ ಅಂಡ್ ಈವನ್ ಮೋರ್ ಡಿಯರರ್ ದೆನ್ ಯು ಕೆನಾಟ್ ಬಿ ಸೈಟೆಡ್. ನಿನ್ನ ನೋಡಕ್ಕೆ ಚಂದ ಮಗಳೇ, ನೀನು ನೋಡಕ್ಕೆ ಆಗದೆ ಇದ್ದಾಗ ಇನ್ನೂ ಚಂದವಾಗಿ ಕಾಣ್ತೀಯಮ್ಮ ಅಂತ ಹೇಳ್ತಾರ ತಂದೆ ಪ್ರೀತಿ ಮಗಳ ಮೇಲೆ. ತಾನು 4 ಗೋಡೆಗಳ ಮಧ್ಯೆ ತಾಯಿ ಆಗಲೋ ಈಗಲೋ ಅನ್ನೋ ಸ್ಥಿತಿಯಲ್ಲಿ ನಿನಗೆ ನನ್ನ ಜನ್ಮದಿನದ ಶುಭಾಶಯಗಳು ಅಂತ ಜೈಲಿನ 4 ಮಧ್ಯಗಳ ಗೋಡೆಯಿಂದ ನೆಹರು ಕೊಡ್ತಾರೆ. ಆ ನೆಹರುವನ್ನ ಹುಕ್ಕಾ ಸೇರ್ತಾನೆ ಅಂತ ಹೊಟ್ಟೆಪಾಡಿಗೆ ವಸ್ತ್ರ ಧರಿಸಂತವನು ಮಾತನಾಡ್ತಾನೆ. ನಿಮಗೆ ಏನಾದರೂ ಮಾನವೀಯತೆ ಇದೆಯಾ? ರಾಜಕಾರಣ ಇಲ್ಲ, ಇದರಲ್ಲಿ ಮೌಲ್ಯಗಳಿದೆಯಾ? ನಿಮಗೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ಪಕ್ಕದ ಮನೆಯವರು ಅಕ್ಕದ ಮನೆಯವರು ಚಿಕ್ಕವರು ದೊಡ್ಡವರು ಏನಾದರೂ ನಿಮಗೆ ಒಂದು ಚೂರು ನಾನು ಹೀಗೆ ಮಾತಾಡಿದ್ರೆ ಬಾಯಿ ಹರಟಿದ್ರೆ ಏನು ಆಗುವುದಿದ್ರ ಅನಾಹುತ ಅಂತ ಕಾಂಗ್ರೆಸ್ನವರೇ ಬಂದು ದೇಶದಲ್ಲಿ ಎದ್ದು ನಿಂತ್ಕೊಂಡು ನೆಹರು ಅವ್ರ ಬಗ್ಗೆ ನೀವು ಮಾತಾಡಿ ತಪ್ಪು ಅಂತ ಹೇಳ್ಬೇಕಾ? 1000 ಜನ ಸತ್ರ ನಿಮಗೆ ಸಂಬಂಧ ಇಲ್ಲ. 23 ವರ್ಷದ ಹುಡುಗ ನೇಣಿಗೆ ತನ್ನನ್ನು ಗುರಿಪಡಿಸಿಕೊಂಡ್ರೆ ನಿಮಗೆ ಸಂಬಂಧ ಇಲ್ಲ. 4 ವರ್ಷ ಜೈಲಿನಲ್ಲಿ ಕೂತ್ಕೊಂಡ್ರೆ ನಿಮಗೆ ಸಂಬಂಧ ಇಲ್ಲ. ನಿಮಗೊಂದೇ ಹಿಂದೂ ರಾಷ್ಟ್ರ. ನೀವು ದೇಶಭಕ್ತರು, ನಾವು ದೇಶದ್ರೋಹಿಗಳು. ಈಗ ದೇಶಭಕ್ತಿಯನ್ನು ನಾವು ಇವರಿಂದ ಕಲ್ತ್ಕೊಳ್ಬೇಕಾಗಿದೆ. ಹೇಗಿದೆ ನೋಡಿ ಗಾಂಧಿಯವರ ವಿಚಾರ. ಡೀಟೇಲ್ಸ್ ಆಮೇಲೆ ಇನ್ನೂ ಕೆಲವು ವಿಚಾರ ಇದೆ ಮಾತು. ಆತ ಎಷ್ಟು ಸ್ಟ್ರಿಕ್ಟ್ ಅಂದ್ರೆ ಗಾಂಧಿ ಹುಚ್ಚ. ಆತ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಕಾಲ್ ಕೊಟ್ಬಿಡ್ತಾರೆ, ಇವರನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಯಾರು ಲೀಡ್ ಮಾಡೋರು ಯಾರು ಇಲ್ವಲ್ಲ ಅಂತ ಎಲ್ಲ ಕಡೆ ಗಾಬರಿ ಆಗ್ತಾರೆ. ಬಾಂಬೆಲಿ ಇರ್ತಾರೆ, ಶಿವಾಜಿ ಪಾರ್ಕಲ್ಲಿ ಮೀಟಿಂಗ್ ಅಡ್ರೆಸ್ ಮಾಡಿ ಮೊದಲನೇ ಬಾರಿಗೆ ಕಸ್ತೂರ್ಬಾ ಗಾಂಧಿ ಅವರು ಹೊರಗೆ ಬರ್ತಾರೆ. ನಾನು ಅಡ್ರೆಸ್ ಮಾಡ್ತೀನಿ ಇವತ್ತು ಮೀಟಿಂಗು ಗಾಂಧಿಯವರ ಪರವಾಗಿ ಅಂತ ಹೇಳ್ತಾರೆ. ಅಲ್ಲಿಯವರೆಗೆ ಕಸ್ತೂರ್ಬಾ ಎಂದೂ ಸಾರ್ವಜನಿಕ ಜೀವನಕ್ಕೆ ಬಂದವರಲ್ಲ, ಗೃಹಿಣಿ. ಈ ಚಾಲೆಂಜಸ್ ಬಂದಾಗ ದೇಶಕ್ಕಾಗಿ ಅವ್ರು ಹೇಗೆ ಬದುಕಿದ್ರು ಅಂತ ಬರ್ತಾರೆ, ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅವರಿಗೆ ಡಯರಿ ಆಗುತ್ತೆ ಪೊಲೀಸ್ ಸ್ಟೇಷನ್ನಲ್ಲಿ. ಆಪಲ್ ತಂದು ಕೊಡಬೇಕು, ಸ್ವಲ್ಪ ತಿಂದ್ರೆ ಇದಾಗುತ್ತೆ ಅಂದ್ರೆ ಆಪಲ್ ತಂದು ಕೊಡೋದಿಲ್ಲ. ಗಾಂಧಿಯವರನ್ನು ಅರೆಸ್ಟ್ ಮಾಡಿದ ಮೇಲೆ ಪೂನಾದ ಹತ್ರ ಆಗಾ ಖಾನ್ ಪ್ಯಾಲೇಸ್ ಅಲ್ಲಿ ಜೈಲಿನಲ್ಲಿ ಇಟ್ಟಿರ್ತಾರೆ. ಕಸ್ತೂರ್ಬಾ ಗಾಂಧಿಯವರನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ, ಆಗಾ ಖಾನ್ ಪ್ಯಾಲೇಸ್ಗೆ ಕರ್ಕೊಂಡು ಹೋಗ್ತಾರೆ. ಗಾಂಧಿಯವರು ಸ್ವಲ್ಪ ಪುರುಷ ಪ್ರಧಾನ ಸಮಾಜದಲ್ಲಿ ನಂಬಿಕೆ ಇದ್ದಂಥವರು. ಸೊಕ್ಕು ಎಲ್ಲೋ ಒಂದು ಕಡೆಗೆ ನಾನೇ ಹೋರಾಟಗಾರ, ಈ ಹೆಣ್ಮಗಳು ಇವಳೇನು ಹೋರಾಟ ಮಾಡ್ತಾಳೆ ಅನ್ನತಕ್ಕಂಥ ಒಂದು ರೀತಿಯ ಹಗುರವಾದಂಥ ಭಾವನೆ. ಹೆಂಡತಿಯನ್ನು ನೋಡಿ ಅವರೇ ತಿಳ್ಕೊಳ್ತಾರೆ, ಬಹುಶಃ ಪೊಲೀಸರು ಪರ್ಮಿಷನ್ ತಗೊಂಡು ನನ್ನ ನೋಡಕ್ಕೆ ಬಂದಿರಬಹುದು ಅಂತ ತಿಳ್ಕೊಳ್ತಾರೆ. ಆ ಸಂಭಾಷಣೆ ಬಹಳ ಚೆನ್ನಾಗಿದೆ. ಏನು ಇಲ್ಲಿ ಬಂದಿದ್ಯಾ ಅಂತ ಕೇಳ್ತಾರೆ. ನನ್ನನ್ನು ನೋಡಕ್ಕ ನನಗೇನು ಆಗಿಲ್ಲ ಅಂತ ಹೇಳ್ತಾರೆ. ಎದೆ ತಟ್ಟಿ ಹೇಳ್ತಾರೆ ಕಸ್ತೂರ್ಬಾ ಗಾಂಧಿಯವರು, ನಿನ್ನನ್ನು ನೋಡಕ್ಕೆ ನಾನು ಬರಲಿಲ್ಲ, ನಾನು ಹೋರಾಟಗಾರ್ತಿ ಜೈಲಿಗೆ ಬಂದಿದ್ದೇನೆ ಅಂತ ಹೇಳ್ತಾರೆ. ನೀವಮ್ಮ ತಾಯಂದಿರು ಈ ವಿಚಾರವನ್ನು ಮನಸ್ಸಲ್ಲಿ ಇಟ್ಕೋಬೇಕಮ್ಮ. ಅವ್ರಿಗೆ ಜಿಂದಾಬಾದು, ಇವ್ರಿಗೆ ಜಿಂದಾಬಾದು, ಮಹಿಳಾ ಕಾಂಗ್ರೆಸ್ಸು, ಆ ಕಮಿಟಿ ಈ ಯಾಕಮ್ಮ ಅಲ್ಲಿಗೆ ನಿಲ್ಲೋದಿಲ್ಲ ತಾಯಿ. ಗಾಂಧಿಯವರು ಒಂದು ಬ್ಯಾಡ್ಜ್ ಕೊಟ್ಟಿರ್ತಾರೆ, ಒಂದು ಸ್ಲೋಗನ್, ಡೂ ಆರ್ ಡೈ, ದುಡಿ ಅಥವಾ ಮಾಡಿ. ಕಸ್ತೂರ್ಬಾ ಅವರ ಎದೆ ಮೇಲೆ ಆ ಬ್ಯಾಡ್ಜ್ ಇರುತ್ತೆ. ಅವರ ಆ ಬ್ಯಾಡ್ಜ್ ಬಗ್ಗೆ ಅವ್ರಿಗೆ ಎಷ್ಟು ಕಾಳಜಿ ಅಂದರೆ ಜೈಲಿನಲ್ಲಿ ಇದ್ಮೇಲೆ ತೆಗೆಯೋದಿಲ್ಲ. 1944ನೇ ಇಸ್ವಿ ಫೆಬ್ರವರಿ ತಿಂಗಳು 2 ವರ್ಷ ಜೈಲಿನಲ್ಲಿ ಕೊಡದ ಮೇಲೆ ಕಸ್ತೂರ್ಬಾ ಅವರು ಜೈಲಲ್ಲಿ ಸತ್ತು ಹೋಗ್ತಾರೆ. ಆ ಬ್ಯಾಡ್ಜ್ ಹಾಗೆ
ಅವನನ್ನ ನೀವು ಅಂತೀರಲ್ಲ. ದುಡಿ ಅಥವಾ ಮಡಿ ಅಂತ ಗಾಂಧಿಯವರು ಕೊಟ್ಟ ಕರೆಗೆ ಆ ಬ್ಯಾಡ್ಜ್ ಅನ್ನು ತನ್ನ ಮೈ ಮೇಲೆ ಹಾಕೊಂಡು ಪ್ರಾಣ ಬಿಡ್ತಾಳೆ ಆ ಮಹಾತ್ಮ. ಗಾಂಧಿಯನ್ನು ಪ್ರಧಾನಮಂತ್ರಿ ಮಾಡಕ್ಕೆ ಅವ್ರು ಬರಲಿಲ್ಲ ಈಚೆಗೆ. ಗಾಂಧಿಯ ಬಗ್ಗೆ ಹಗುರವಾಗಿ ಮಾತಾಡ್ತಿರಲ್ಲ ನೀವು. ನೀವು ಮನುಷ್ಯರ ಅಥವಾ ನರರೂಪ ರಾಕ್ಷಸರ? ನಿಮಗೆ ನೀವೇ ಪ್ರಶ್ನೆ ಹಾಕೊಳ್ಳಿ. ತನ್ನ ಹಿರೇಮಗ ಹರಿಲಾಲ್ ಗಾಂಧಿ ಚರಿತ್ರೆಯನ್ನು ಕಳ್ಕೊಂಡ್ಬಿಡ್ತಾನೆ. ಕೆಟ್ಟ ಚಾಳಿಗಳಿಗೆ ಗುಲಾಮನಾಗ್ತಾನೆ. ತಾಯಿ ಕರಡು 2-3 ಸಲ ಅವ್ರ ಮಧ್ಯಸ್ಥಿಕೆ ವಹಿಸಿದಾಗ ಗಾಂಧಿ ಕ್ಷಮಿಸ್ತಾರೆ, ಕಡೆಗೆ ಒಪ್ಪೋದಿಲ್ಲ, ಹೊರಗಾಗ್ತಾರೆ. ಗಾಂಧಿ ಸತ್ತು ಅಂತಿಮ ಶವಯಾತ್ರೆ ಹೋಗುವಾಗ ಲಕ್ಷಾಂತರ ಜನ ಹೋಗ್ತಾ ಇದ್ರೆ ಇವನು ಆ ಜನರ ಮಧ್ಯೆ ಓಡ್ತಾನೆ. ಹರಿಲಾಲ್ ಗಾಂಧಿ ನಮ್ಮಪ್ಪ ಮೈ ಫಾದರ್ ಅಂತಾನೆ. ಆ ಜನಸಂದ್ರಣೆಯಲ್ಲಿರೋರು ನಿನಗೊಬ್ಬನಿಗೆ ಏನು ಹೋಗೋ, ನಮಗೂ ಅಪ್ಪ ಅಂತ ಹೇಳ್ತಾರ ಅವನ್ನ. ಅವನು ಗಾಂಧಿ ಮಗ ಅಂತ ಕೂಡ ಯಾರಿಗೂ ಗುರುತು ಸಿಗೋದಿಲ್ಲ. ನನ್ನ ಪಾರ್ಥಿವ ಶರೀರದ ಹತ್ರ ಕೂಡ ನನ್ನ ಮಗ ಬರಬಾರ್ದು ಅಂತಕ್ಕಂಥ ನಿಶ್ಚಯ. ಅದಕ್ಕೆ ಅವರು ಮಹಾತ್ಮ, ಗೊತ್ತಾಯ್ತಾ? ನಾವು ನೀವು ಕೊಟ್ಟ ಟೈಟ್ಲ್ ಅಲ್ಲ ಇದು. ಆತನ ನಡತೆ, ಆತನಿಗೆ ಈ ಸಮಾಜ ಕೊಟ್ಟಂತಹ ಗೌರವ ಅದು. ಹೇಗೆ ಗಾಂಧಿ ಸತ್ತದ್ದು? ಆಕ್ಸಿಡೆಂಟ್ ಆಯ್ತಾ? ಹಾರ್ಟ್ ಅಟ್ಯಾಕ್ ಆಗುತ್ತಾ? ಕ್ಯಾನ್ಸರ್ ಬಂದಿತ್ತ? ಅವರು ರಾಮ ಭಕ್ತ. ಈಶ್ವರ ಅಲ್ಲಾ ತೇರೋ ನಾಮ್ ಸಬ್ಕೋ ಸನ್ಮತಿ ದೇ ಭಗವಾನ್, ಇದೇ ಆತ್ಮ ಪ್ರಾರ್ಥನೆ. ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್. ಇನ್ನು ಗಾಂಧಿಗಿಂತ ದೊಡ್ಡ ರಾಮ ಭಕ್ತರನ್ನು ಈ ದೇಶದಲ್ಲಿ ಹೇಳ್ತಿರ್ತೀರಿ. ಆದ್ರೆ ಆತ ರಾಮನಿಂದ ದೂರ ಆಗ್ಬಿಟ್ಟ. ಈಗ ಪ್ರಾರ್ಥನೆ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ನಾನು ಹೋಗಿ ನಿಂತು ನಮಸ್ಕಾರ ಮಾಡ್ತೇನೆ. ಯಾರೋ ಅಭಿಮಾನಿಗಳು ಬಗ್ಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ ಪ್ರತಿ ನಮಸ್ಕಾರ ಮಾಡ್ತಾರೆ. ನಮಸ್ಕಾರಪ್ಪ, ನಿನ್ನ 2 ಕೈಗಳ ಮಧ್ಯೆ ಪಿಸ್ತೂಲ್ ಇದೆ. ಭಕ್ತನಂಗೆ ನಟಿಸಿ ಬಗ್ಗೆ ನಮಸ್ಕಾರ ಮಾಡಿ ಬಚ್ಚಿಟ್ಕೊಂಡ ಪಿಸ್ತೂಲ್ನಿಂದ 40 kgಗೂ ಜಾಸ್ತಿ ಇಲ್ಲ ಅಂತ ಮುದುಕನನ್ನ ಕೊಂದೆ ನೀನು. ಗಾಂಧಿಯನ್ನು ಒಬ್ಬ ಮುದುಕನನ್ನ ಕೊಂದೆ ನೀನು. ಇವತ್ತು ಆರಾಧಕ. ನೆನ್ನೆ ಪೇಪರಲ್ಲಿ ನೋಡಿದೆ, ಮಧ್ಯಪ್ರದೇಶದಲ್ಲಿ ಒಂದೇನೋ ದೇವಸ್ಥಾನ ಕಟ್ತಾ ಇರುತ್ತೆ ಗೋಡ್ಸೆದು. ನಾನು ರಾಜಕಾರಣ ಮಾತಾಡ್ತಾ ಇಲ್ಲ. ಒಬ್ಬ ನಿರಾಯುಧ ಮನುಷ್ಯನನ್ನ, ಆರೋಗ್ಯವಾಗಿರೋ ಒಬ್ಬ ಯುವಕ ಹೋಗಿ ವಂಚಿಸಿ ಹತ್ಯೆ ಮಾಡಿ, ಅವನು ನಮಗೆ ಮಾರ್ಗದರ್ಶಕನಂತೆ ನಮ್ಮ ಸಮಾಜಕ್ಕೆ ಅವನು ರೋಲ್ ಮಾಡಲಾಗಬೇಕು. ಇದು ಯಾರ ಸಿದ್ಧಾಂತ? ನಿನ್ನದ ನನ್ನದ? ಇದಕ್ಕೆ ನಿನ್ನ ಉತ್ತರ. ಯಾಕೆ ಕೊಂದ್ರಿ ಗಾಂಧಿನ? ಏನು ನಿನಗೆ ಅದರಿಂದ ಲಾಭ? ಗಾಂಧಿಯನ್ನು ಕೊಲ್ಲುವುದು, ಗಾಂಧಿಯ ತತ್ವಗಳನ್ನು ಕೊಲ್ಲೋದು ಬೇರೆ. ಗಾಂಧಿಯ ತತ್ವ, ಭಗತ್ ಸಿಂಗ್ನ ರಕ್ತ, ಜಲಿಯನ್ ವಾಲಾಬಾಗ್ನಲ್ಲಿ ಸತ್ತವರ ರಕ್ತ ಈ ಭೂಮಿ ಮೇಲೆ ಹರಿತಾ ಇದೆ. ಇಂದು ಆಡಳಿತದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ನಿಮಗೆ ನಾನು ಹೇಳ ಬಯಸ್ತೇನೆ, ನಿಮ್ಮ ವಿಹಾರ ನೌಕೆ ಇವತ್ತು ಏನು ಓಡಾಡ್ತಾ ಇದೆ, ಇದು ನಮ್ಮ ರಕ್ತದ ಮಡುವಿನಲ್ಲಿ ವಿಹಾರ ಮಾಡ್ತಾ ಇರ್ತಕ್ಕಂಥ ದೋಣಿ. ಇದು ಜ್ಞಾಪಕ ಇರಲಿ. ಇದು ನಿಮ್ಮ ಅಜ್ಜ ಸಂಪಾದನೆ ಮಾಡಿದ್ದಲ್ಲ, ನಿಮ್ಮ ತ್ಯಾಗದಿಂದ ಆದದ್ದಲ್ಲ, ನಮ್ಮ ಪರಿಶ್ರಮದಿಂದ ಆದದ್ದು. ಇತಿಹಾಸವನ್ನು ಬಚ್ಚಿಡೋದಕ್ಕೆ ಹೊರಟಿದ್ದೀರಿ. ಇದು ಒಂದು ಕಾಲ. ಎಷ್ಟು ದಿವಸ ನಡೆಯುತ್ತೋ ನಡೆಯುತ್ತೆ.
1929ರಲ್ಲಿ ಗಾಂಧಿಯವರ ನಂತರ ನೆಹರು ಕಾಂಗ್ರೆಸ್ ಅಧ್ಯಕ್ಷರಾಗ್ತಾರೆ. ಅವರು ಲಾಹೋರ್ ಕಾಂಗ್ರೆಸ್ ಸಮಾವೇಶದಲ್ಲಿ ಪೂರ್ಣ ಸ್ವರಾಜ್ಯವನ್ನು ಡಿಕ್ಲೇರ್ ಮಾಡ್ತಾರೆ, ರಾಜಿ ಇಲ್ಲ ಅಂತ. 26/6/1930 ಗಡುವು ಕೊಟ್ಟುಬಿಡ್ತಾರೆ. ಅಷ್ಟರೊಳಗೆ ನಾವು ಇಂಡಿಪೆಂಡೆಂಟ್ ಆಗಬೇಕು, ಸ್ವತಂತ್ರ ಭಾರತ ಆಗಬೇಕು ಅಂತ ಹೇಳ್ತಾರೆ. ಅದರ ಪರಿಣಾಮ ಏನಾಗುತ್ತೆ, ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಬರುತ್ತೆ. ಚಳುವಳಿ ಬಹಳ ತೀವ್ರಗೊಳ್ಳುತ್ತೆ, ನಿಭಾಯಿಸೋಕ್ಕಾಗೋದಿಲ್ಲ ಇಂಗ್ಲೀಷರ ಕೈಯಲ್ಲಿ. ಬಗ್ತಾರೆ ಚುನಾವಣೆಗಳಿಗೆ, ಮತ್ತು ಆಡಳಿತದಲ್ಲಿ ಒಂದು ಸ್ವಲ್ಪ ಮುಂದೆ ಹೋಗಿ ಪ್ರಾವಿನ್ಷಿಯಲ್ ಸ್ಟೇಟ್ಸ್ ಅಂತ ಕರೀತಾರೆ, ಅಲ್ಲಿ ಇವ್ರಿಗೆ ಭಾಗವಹಿಸೋದಕ್ಕೆ ಅವಕಾಶ ಕೊಡ್ತಾರೆ. ಕಾಂಗ್ರೆಸ್ ಪಕ್ಷ ಎಲ್ಲ ರಾಜ್ಯಗಳಲ್ಲಿ ಗೆಲ್ಲುತ್ತೆ. ಮುಸ್ಲಿಂ ಲೀಗ್ ಆವತ್ತೇ ಫೈಟ್ ಮಾಡಿದ್ರು. ಮುಸ್ಲಿಂ ಮತದಾರರು ಇದ್ದರೂ ಕೂಡ ಒಂದು ರಾಜ್ಯದಲ್ಲೂ ಕೂಡ ಒಬ್ಬರು ಕೂಡ ಮುಸ್ಲಿಂ ಲೀಗ್ ಅಧಿಕಾರಕ್ಕೆ ಬರಕ್ಕಾಗಲಿಲ್ಲ. ಇಸ್ಲಾಂ ಧರ್ಮವನ್ನು ನಂಬಿದ್ದಾರೆ, ಭಾರತ ಭೂಮಿಯನ್ನು ನಂಬಿದ್ದಾರೆ. ಅವರು ಆವತ್ತೂ ಕೂಡ ಮುಸ್ಲಿಮಿಗೆ ಮತ ಕೊಡಲಿಲ್ಲ, ಕಾಂಗ್ರೆಸ್ಗೆ ಮತ ಕೊಟ್ಟಿದ್ದಾರೆ. ಈ ಸತ್ಯ ನಾವು ನೆನಪಿಟ್ಕೊಳ್ಬೇಕು. ಇದಾದ ಮೇಲೆ ಪ್ರಪಂಚ ಮಹಾಯುದ್ಧಕ್ಕೆ ಮೊದಲು, ಎರಡನೇ ವರ್ಲ್ಡ್ ವಾರ್ ಮೊದಲು, ಅಂದಿನ ಪ್ರಧಾನಮಂತ್ರಿ ವಿನ್ಸ್ಟನ್ ಚರ್ಚಿಲ್ ಅವರು, ಮಹಾಕ್ರೂರಿ ಅಂತ, ಇಂಗ್ಲಿಷ್ ದೇಶದ ಗ್ರೇಟ್ ಬ್ರಿಟನ್ನ ಪ್ರಧಾನಮಂತ್ರಿ, ತನ್ನ ಕಾರ್ಮಿಕ ಮಂತ್ರಿಯನ್ನು ಭಾರತ ದೇಶಕ್ಕೆ ಕಳಿಸ್ತಾರೆ. ಆತ ಸ್ವಲ್ಪ ಎಡಪಂಥೀಯ ಒಲವಿದ್ದವನು, ಆದರೆ ಪ್ರಧಾನಮಂತ್ರಿಯನ್ನು ಇದು ಮಾಡ್ತಾರೆ. ಮಹಾಯುದ್ಧದಲ್ಲಿ ಕಾಂಗ್ರೆಸ್ ಪಕ್ಷ ನಮಗೆ ಸಹಕಾರ ಕೊಡಬೇಕು, ಹಾಗಿದ್ದಲ್ಲಿ ನಾವು ನಿಮಗೆ ಪೂರ್ಣ ಸ್ವಾತಂತ್ರ್ಯ ಕೊಡ್ತೇವೆ ಅಂತ ಗಾಂಧೀಜಿಯವರ ನೇತೃತ್ವದಲ್ಲಿ, ನಿನ್ನ ಹಂಗಿನ ದಾನ ನಮಗೆ ಬೇಡ, ಈ ವಿಶ್ವ ಯುದ್ಧ ನೀವೇನು ಮಾಡಲು ಹೊರಟಿದ್ರಿ ಇದಕ್ಕೆ ನಮ್ಮ ಸಹಮತ ಇಲ್ಲ, ನಾವು ಶಾಂತಿ ಪ್ರಿಯರು ಅಂತ ಹೇಳಿ ಪ್ರೊಟೆಸ್ಟ್ ಮಾಡಿ ಎಷ್ಟು ಜನ ಸರ್ಕಾರಕ್ಕೆ ಬಂದಿರ್ತಾರೆ 1935 ನಂತರ ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್, ಅವರೆಲ್ಲರೂ ಕೂಡ ತಮ್ಮ ಸ್ಥಾನಗಳಿಗೆ ರಾಜೀನಾಮೆಯನ್ನು ಕೊಟ್ಟುಬಿಡ್ತಾರೆ. ಈ ಹಂತ ದಾಟಿದ ಮೇಲೆ ನಾವು ದಂಡಿ ಚಳುವಳಿಗೆ ಬರ್ತೀವಿ. ಏನಿದು ದಂಡಿ ಚಳುವಳಿ? ಉಪ್ಪಿನ ಸತ್ಯಾಗ್ರಹ. ಉಪ್ಪು ಎಲ್ಲರೂ ಬಳಸಬೇಕಲ್ಲ, ಅವರಿಗೆ ಲಾಭ ಇಂಗ್ಲಿಷ್ ಅವರಿಗೆ. ಚರ್ಮ ಕೆಂಪುಗಿತ್ತು ಅನ್ನೋದು ಬಿಟ್ಟರೆ ಅವ್ರ ಹೃದಯ ಇಷ್ಟು ಕಪ್ಪಿತ್ತು. ಮನುಷ್ಯರೇ ಅಲ್ಲ, ಅವರು ರಾಕ್ಷಸರೇ. ಈ ಉಪ್ಪಿನ ಮೇಲೆ ಸ್ವಾಮಿತ್ವ ಪಡಿತಾರೆ ಅವರು, ಮೊನೋಪಲಿ. ನಾವು ನಮ್ಮ ಭೂಮಿ ಮೇಲೆ ಇರ್ತಕ್ಕಂಥ ಉಪ್ಪು ಸಮುದ್ರ ತೀರದಲ್ಲಿ ತಗೊಳ್ಬೇಕಾದ್ರೆ ಅವನಿಗೆ ತೆರಿಗೆ ಕಟ್ಟಬೇಕು. ಒಬ್ಬ ಸ್ವಾಭಿಮಾನಿ ಗಾಂಧಿಗೆ ಅದು ಇಷ್ಟ ಆಗೋದಿಲ್ಲ. ಅಲ್ಲಿ ಹೋಗಿ ಒಂದು ಹಿಡಿ ಉಪ್ಪನ್ನು ನಾನು ಕೈಗೆತ್ಕೊಳ್ತೇನೆ. ಆಗ ಗಾಂಧಿಯವರೊಂದು ಮಾತು ಹೇಳ್ತಾರೆ, ಸಿವಿಲ್ ಡಿಸೊಬೀಡಿಯನ್ಸ್, ಅಸಹಕಾರ ಚಳುವಳಿ, ಇಟ್ ಈಸ್ ಸಿವಿಲ್ ಡಿಸೊಬೀಡಿಯನ್ಸ್ ಟು ಇಮ್ಮಾರಲ್ ಸ್ಟ್ಯಾಚ್ಯೂಟರಿ ಆರ್ಡರ್ಸ್. ಅಧಿಕಾರದ ದುರಹಂಕಾರದಿಂದ ಅನೈತಿಕ ಆದೇಶಗಳನ್ನು ನೀವು ಹೊರಡಿಸಿದಾಗ ಅದನ್ನು ಪ್ರತಿಭಟಿಸ್ತಕ್ಕಂಥ ಒಂದು ನಾಗರಿಕ ಹಕ್ಕು ಸಿವಿಲ್ ಡಿಸೊಬೀಡಿಯನ್ಸ್ ಅಂತ ಹೇಳ್ತಾರೆ. ಲಕ್ಷಾಂತರ ಜನ ಸೇರ್ತಾರೆ. 24 ದಿವಸ ಆಗುತ್ತೆ. ಬ್ರಿಟಿಷ್ ಸರ್ಕಾರಕ್ಕೆ ನಡುಕ ಬರುತ್ತೆ. ಅಂಗಿ ಇಲ್ಲ, ಮೇಲೆ ಒಂದು ವಸ್ತ್ರ, ಕೆಳಗೊಂದು ಪಂಚೆ, ಕಚ್ಚೆನೂ ಅಲ್ಲ ಅದು. ಯಾವ ತುಪಾಕಿ ಇಲ್ಲ.
ಯಾವ ಫ್ಲೆಕ್ಸ್ಗಳಿಲ್ಲ, ಜಿಂದಾಬಾದ್ಗಳಿಲ್ಲ, ನಾವ್ಯಾರು ಇಲ್ಲ. ಗಾಂಧಿ ನೋಡಿ ಜನರನ್ನು ಕರ್ಕೊಂಡು ಹೊರಡ್ತಾರೆ. ಯಾರನ್ನು ಎದುರಾಕೊಂಡ್ರದ್ದು? ಯಾರನ್ನ? ಇಂಗ್ಲಿಷ್ ಸರ್ಕಾರವನ್ನು. ತಾವು ತೆರಿಗೆಯನ್ನು ಹಿಂಪಡಿಬೇಕಾಗುತ್ತೆ. ಬಹಳ ದೊಡ್ಡ ಹೋರಾಟ. ಅದಾದ ನಂತರ ನಾವು ಕ್ವಿಟ್ ಇಂಡಿಯಾ ಚಳವಳಿಗೆ ಬರ್ತೇವೆ. ಇನ್ನು ಸಾಧ್ಯ ಇಲ್ಲ ನೀವು ಈ ದೇಶದಲ್ಲಿ ಇರೋದು, ಹೊರಡಬೇಕು, ನೀವು ಬಿಟ್ಟು ತೊಲಗಿ, ಕ್ವಿಟ್ ಇಂಡಿಯಾ. ಏನ್ ನೋಡ್ರಿ, ಒಬ್ಬ ಕಮಾಂಡರ್ ತರ ಆ ನೈತಿಕ ಶಕ್ತಿ ಅನ್ನೋದು ಒಬ್ಬ ರಾಜಕೀಯ ನಾಯಕನಲ್ಲಿ ಇದ್ದರೆ ಎಷ್ಟೊಂದು ಪರಿಣಾಮ ಬೀರಬಹುದು ಅನ್ನೋದಕ್ಕೆ ಇದೊಂದು ನಿದರ್ಶನ. ಕ್ವಿಟ್ ಇಂಡಿಯಾ ಚಳವಳಿ ಉಗ್ರ ಸ್ವರೂಪವನ್ನು ಪಡ್ಕೊಂಡಾಗ ಅವರಿಗೆ ಸಾಧ್ಯ ಆಗೋದಿಲ್ಲ. ಮತ್ತೆ ನಮ್ಮ ಸ್ನೇಹಿತರು ಜ್ಞಾಪಕಕ್ಕೆ ಬರ್ತಾರೆ, ಆವಾಗ ಎಲ್ಲಿ ಹೋಗಿದ್ರಪ್ಪ ನೀವೆಲ್ಲ ಇರಲಿಲ್ವಾ? ಹಿಂದೂ ಮಹಾಸಭಾದವರು ಇರಲಿಲ್ವಾ? RSS ಅವರು ಇರಲಿಲ್ವಾ? ದಂಡಿ ಚಳವಳಿ ದೇಶದ ಪರವಾಗಿ ಅಂತ ಅನ್ನಿಸ್ಲಿಲ್ವಾ? ಕ್ವಿಟ್ ಇಂಡಿಯಾ ಚಳವಳಿ ದೇಶದ ಪರವಾಗಿ ಅಂತ ಅನ್ನಿಸ್ಲಿಲ್ವಾ? ಕಸ್ತೂರ್ಬಾ ಅವರು ತೀರ್ಕೊಂಡಾಗ ನಿಮಗೆ ದುಃಖ ಆಗಲಿಲ್ವಾ? ಅದು ಎಂಥ ದೇಶಭಕ್ತಿ ರೀ ಅವ್ರದೀಗ. ಭಾರತ ಮಾತೆ ಅಂತೆ, ಒಂದೇ ಮಾತರಮ್ಮಂತೆ. ಬರೋ ಭಾರತ್ ಮಾತಾ ಕಿ ಜೈ. ಯಾವ ಭಾರತ್ ಮಾತೆನಪ್ಪ? ಅಂಬಾನಿಯವ್ರ ಭಾರತ್ ಮಾತೆನ? ಅದಾನಿಯವ್ರ ಭಾರತ್ ಮಾತೆನ? ಅಥವಾ ಭಗತ್ ಸಿಂಗ್ನ ಭಾರತ್ ಮಾತೆನ? Let us have this clarity. I am not addressing a political meeting. I am not addressing Congress workers or party leaders. ನಾವು ಸಾವಿನ ಅಂಚಿನಲ್ಲಿದ್ದೇವೆ. ನನಗೆ 72, ಎಷ್ಟು ವರ್ಷ ಇರ್ತೇವೆ ಗೊತ್ತಿಲ್ಲ. ನಾವು ಹೇಳೋ ಮಾತಲ್ಲಿ ಒಂದು 5% ನಿಮ್ಮ ಶರೀರದೊಳಗೆ ಹೋದರೆ ನಾನು ಈ ಭೂಮಿ ಮೇಲೆ ಬದುಕಿದ್ದಕ್ಕೆ ಸಾರ್ಥಕ ಅಂತ ಇಷ್ಟು ಆವೇಶ ಕೊಡಬೇಕು. ಇದಾದ್ಮೇಲೆ ಮತ್ತೆ ಸಂಧಾನ. ಅಟ್ಲಿಯವರು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ, ಮತ್ತೆ ಮಾತುಕತೆ, ಸಂವಿಧಾನ, ಇನ್ನೊಂದು ಮತ್ತೊಂದು, ಸ್ವಾತಂತ್ರ್ಯ ಅಂತ ಡೇಟಿಗೆ ಕೊಡ್ತೇವೆ ಅಂತ. ಲಾಸ್ಟ್ಗೆ 3rd June 1946 ಅಟ್ಲಿ ಅವರು ಕಳಿಸಿದ ನಿಯೋಗದಲ್ಲಿ ಪಿಥಿಕ್ ಲಾರೆನ್ಸ್, ಸ್ಟಾಫರ್ಡ್ ಕ್ರಿಪ್ಸ್, ಎ ವಿ ಅಲೆಕ್ಸಾಂಡರ್ ಇವ್ರಿಗೇನಪ್ಪ ಅಜೆಂಡಾ ಅಂದರೆ ನಮಗೆ ಅಧಿಕಾರವನ್ನು ಹಸ್ತಾಂತರ ಮಾಡೋದು ಅಂತ. ಲಾರ್ಡ್ ವೇವಲ್ ಅವರಾಗ ವೈಸ್ರಾಯ್ ರಾಯಭಾರಿಯಾಗಿರ್ತಾರೆ. ಸೊ ಆಮೇಲೆ ಕ್ಯಾಬಿನೆಟ್ ಮಿಷನ್, ಕ್ಯಾಬಿನೆಟ್ಟಲ್ಲಿ ಬ್ರಿಟನ್ನಲ್ಲಿ ತೀರ್ಮಾನ ಮಾಡಿ ಇಲ್ಲಿಗೆ ಕ್ಯಾಬಿನೆಟ್ ಮಿಷನನ್ನು ಕಳಿಸ್ತಾರೆ. ಕ್ಯಾಬಿನೆಟ್ ಮಿಷನ್ನು ಅದಕ್ಕೆ ಫೈನಲೈಸ್ ಮಾಡುತ್ತೆ. ಇಂಡಿಯನ್ ಇಂಡಿಪೆಂಡೆನ್ಸನ್ನು ಕೊಡೋದು ಅನಿವಾರ್ಯ. ಕ್ಲೆಮೆಂಟ್ ಅಟ್ಲಿ ಪ್ರೈಮ್ ಮಿನಿಸ್ಟರ್ ಆಗಿದ್ದವರು ಫೆಬ್ರವರಿ 20, 1947 ನಮಗೆ ಪೂರ್ಣ ಸ್ವಾತಂತ್ರ್ಯವನ್ನು ಕೊಡ್ತೇವೆ. ನಿಮ್ಮ ದೇಶೀಯ ರಾಜರುಗಳು ಯಾರಿದ್ದಾರೆ ಅವತ್ತು ಇದ್ದವರೆಲ್ಲ ಸಾಮಂತರು, ಅವರ ಭವಿಷ್ಯವನ್ನು ನೀವು ನಿಮ್ಮ ಸ್ವತಂತ್ರವಾದಂಥ ದೇಶನ ರಚನೆ ಮಾಡ್ಕೊಂಡ್ಮೇಲೆ ನೀವು ತೀರ್ಮಾನ ಮಾಡಿ ಪಾರ್ಟಿಷನ್ ಆಫ್ ಇಂಡಿಯಾ ಆಗಬೇಕು, ಪಾಕಿಸ್ತಾನ ಹಿಂದೂಸ್ತಾನ ಆಗಬೇಕು, ನಿಮ್ಮದೇ ಆದಂಥ ಸಂವಿಧಾನವನ್ನು ನೀವು ರಚನೆ ಮಾಡಿಕೊಳ್ಬೋದು. ಎಲ್ಲಕ್ಕಿಂತಲೂ ಬಹಳ ಮುಖ್ಯವಾದದ್ದು, ದಿಸ್ ಇಸ್ ದಿ ಲ್ಯಾಂಡ್ಮಾರ್ಕ್, ಹೈ ಪಾಯಿಂಟ್ ಆಫ್ ದಿ ಹೋಲ್ ಸ್ಪೀಚ್. ಕ್ಲೆಮೆಂಟ್ ಅಟ್ಲಿ ಅವರು ಕಳಿಸಿದ ಸೂಚನೆಗಳಲ್ಲಿ ಕಡೇ ಸೂಚನೆ, ಭಾರತ ದೇಶವು ಇನ್ನು ಮೇಲೆ ಎಲಿಜಬೆತ್ ರಾಣಿಯನ್ನ ಎಂಪರರ್ ಆಫ್ ಇಂಡಿಯಾ ಅಂತ ಹೇಳಿ ಸಂಬೋಧಿಸುವುದನ್ನು ನಿಷೇಧಿಸಿದ್ದೇವೆ. ಸೊ 1788ರಲ್ಲಿ ಬಂದಂತಹ ಎಲಿಜಬೆತ್ ಚಕ್ರವರ್ತಿ ಆ ದಿವಸಕ್ಕೆ ವಾಪಸ್ ಹೋಗ್ತಾರೆ. ದೆನ್ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಬಂದರು. ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಬಂದ ಮೇಲೆ
ಹಸ್ತಾಂತರದ ವಿಚಾರ, ಸಂವಿಧಾನ ರಚನಾ ಸಮಿತಿ, ಸಂವಿಧಾನ ರಚನಾ ಸಮಿತಿಯ ವಿಚಾರ ಇಷ್ಟೇ. ಇನ್ನೊಂದು 2 ವಿಷಯ, 5 ನಿಮಿಷ ಆಗ್ಬೋದು ಮ್ಯಾಕ್ಸಿಮಮ್. ಹರಿಪ್ರಸಾದ್, ಇಸ್ ಇಟ್ ಆಲ್ ರೈಟ್? ಅನದರ್ 5 minutes. ಸಂವಿಧಾನ ರಚನಾ ಸಮಿತಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ 1954ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಸೂದೆಯನ್ನು ಮಂಡಿಸ್ತಾರೆ. He was law minister. It was not a Congress government, it was a all-party government. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಇರ್ತಾರೆ, ಜಗನ್ನಾಥ್ ಚೆಟ್ಟಿ ಇರ್ತಾರೆ, ಅಂಬೇಡ್ಕರ್ ಅವರು ಇರ್ತಾರೆ ಆ ಮಂತ್ರಿಮಂಡಲದಲ್ಲಿ, ನೆಹರು ಅವರು ಪ್ರಧಾನಮಂತ್ರಿ. ಏನು ಆ ಮಸೂದೆ ಅಂದರೆ, ಇಟ್ಸ್ ಕಾಲ್ಡ್ ಹಿಂದೂ ಕೋಡ್ ಬಿಲ್. ಹಿಂದೂ ಕೋಡ್ ಬಿಲ್. ಹಿಂದೂ ಕೋಡ್ ಬಿಲ್ನಲ್ಲಿ ಏನು ಪ್ರಮುಖವಾದ ಅಂಶಗಳು? ಮೊದಲನೆಯದು, ಹೆಣ್ಣು ಮಕ್ಕಳಿಗೆ ಈ ದೇಶದಲ್ಲಿ, ಪರಿಶಿಷ್ಟ ಜಾತಿಯವರಿಗಲ್ಲ, ಇಡೀ ಹೆಣ್ಣು ಮಕ್ಕಳಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ಇರಬೇಕು. ಯಾರು ಹೇಳಿದ್ದನ್ನ? ಡಾಕ್ಟರ್ ಅಂಬೇಡ್ಕರ್. ಯಾವಾಗ? 1954ರಲ್ಲಿ. ಎರಡನೇದು, ಈ ವಿಧವಾ ಪದ್ಧತಿಯನ್ನು ಘೋಷಣೆ ಮಾಡಿ ಇದೆಲ್ಲ ಧರ್ಮದಲ್ಲಿ ಹೇಳಿದೆ ಅಂತ ಹೇಳಿ ಹೆಣ್ಣು ಮಕ್ಕಳ ಬಾಳನ್ನು ಕತ್ತಲಾಗಿಸಿದ್ರಲ್ಲ, ಹೆಣ್ಣು ಮಕ್ಕಳಿಗೂ ಕೂಡ ಅಕಾಲಿಕವಾಗಿ ತಾನು ಮದುವೆ ಆದಂಥ ಗಂಡ ತೀರ್ಕೊಂಡ್ರೆ ಪುನರ್ವಿವಾಹದ ಹಕ್ಕಿರಬೇಕು. ಯಾರ ಪರವಾಗಿ? ನಿಮ್ಮೆಲ್ಲರ ಪರವಾಗಮ್ಮ. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಯಾವುದೇ ಒಬ್ಬ ಪುರುಷ ತನಗೆ ವಿವಾಹ ಆಗಿದ್ದುಕೊಂಡು ಇನ್ನೊಂದು ಹೆಣ್ಣು ಮಗಳ ಜೊತೆಗೆ ವಿವಾಹೇತರ ಸಂಬಂಧವನ್ನು ಇಟ್ಕೊಂಡು ಆ ಹೆಣ್ಣಿಗೆ ಒಂದು ಮಗುವಾದರೆ ಆ ಮಗುವಿನ ಜವಾಬ್ದಾರಿಯನ್ನು ಅವನೇ ತೆಗೆದುಕೊಳ್ಬೇಕು, ಅವನ ಆಸ್ತಿಯಲ್ಲಿ ಆ ಮಗುವಿಗೆ ಹಕ್ಕು ಕೊಡಬೇಕು ಅಂತ ಹೇಳ್ತಾರೆ. ನಿಮ್ಗೆ ಅರ್ಥ ಆಗ್ಲಿಲ್ವಾ? ನಾವೇನಂತ ಕರಿತೀವ ಮಕ್ಕಳಿಗೆ? ಅವನ ತಂದೆ ಒಪ್ಕೊಳ್ಳೋದಿಲ್ಲ, ಅವ್ರ ಅಮ್ಮನಿಗೆ ಅವನ ಜೊತೆ ಲಗ್ನ ಆಗಿಲ್ಲ, ಅವನಿಗೆ ಇನ್ನೊಬ್ಬ ಹೆಂಡತಿ ಇದ್ದಾಳೆ, ಅವನ ತೀಟಾಗಿ ಈ ಹೆಣ್ಮಗಳ ಜೊತೆಗೆ ಸಂಪರ್ಕ ಇಟ್ಕೊಂಡ. ನಾವು ಆ ಮಗು ಓಡಾಡಬೇಕಾಗಿದ್ರೆ ಅವನಿಗೆ ಏನಂತ ಕರಿತೀವಿ? ಹೇಳಿ, ಪರವಾಗಿಲ್ಲ, ಪರವಾಗಿಲ್ಲ, ಕನ್ನಡದಲ್ಲಿ ಹೇಳಿ. ಅರ್ಥ ಆಯ್ತಾ? ಯಾರು ಸೂಳೆ, ಯಾರು ಸೂಳೆ ಮಗ? ಹುಟ್ಟಿಸ್ತವನ ಸೂಳೆ ಮಗ? ಅವನ ಹುಟ್ಟಿದವನ? ಆ ತಾಯಿನ ಸೂಳೆ? ನೀನು ಕಾಮಾಂಧನಾಗಿ ಪಶುವಂತೆ ವರ್ತಿಸಿ ಜವಾಬ್ದಾರಿಯನ್ನು ತಪ್ಪಿಸ್ಕೊಂಡು ಹೋಗ್ತಕ್ಕಂಥವ್ನು ನೀನು. ಅವನಿಗೆ ಶಿಕ್ಷೆ ಆಗಬೇಕು. ಆ ಮಗುವನ್ನು ಶಾಲೆಗೆ ದಾಖಲಿಸ್ಬೇಕಂದ್ರೆ ಆ ತಾಯಿ ಹೋದಾಗ ಯಾರ ಹೆಸರು ಹೇಳಬೇಕು? ಮೇಸ್ಟ್ ಕೇಳ್ತಾರೆ, ತಂದೆ ಯಾರು? ಸಹಜವಾಗಿ ತಂದೆ ಇಲ್ವಲ್ಲ. ಎಂತಹ ಕ್ರಾಂತಿಕಾರಕವಾದಂತಹ ಆಲೋಚನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸರ್ವಸ್ವ ಹೆಣ್ಣು ಮಕ್ಕಳ ಭಗವಾಗಿ ಮಾಡ್ತಾರೆ. ಆ ದಿವಸ ಹೊರಗಡೆ ನಿಂತು ಹಿಂದೂ ಮಹಾಸಭಾ ಅಂತ ಹೇಳಿ ಗಲಾಟೆ ಮಾಡಿದ್ರಿ. ಹಿಂದೂ ಕೋಡ್ ಬಿಲ್ ಅನ್ನ ಒಬ್ಬ ಪರಿಶಿಷ್ಟ ಜಾತಿಯವನು, ಒಬ್ಬ ಶೆಡ್ಯೂಲ್ ಕಾಸ್ಟ್ನವನು, ಒಬ್ಬ ಹೊಲೆಯರವನೇನು ಹೇಳೋದು ನಮಗೆ ಹಿಂದೂಗಳಿಗೆ, ನಮ್ಮ ಧರ್ಮ ಏನು ಅಂತ ಅವನ್ಯಾರು ತಿದ್ದುಪಡಿ ತರೋದಕ್ಕೆ ಅಂತ ಗಲಾಟೆ ಮಾಡಿದ್ರು. ಹೊಲೆಯ ಅಂತ ಮಾತಾಡಿದ್ರಿ ಅಂಬೇಡ್ಕರ್ ಅವರನ್ನ. ಆಗ್ತಾನೆ ಸ್ವಾತಂತ್ರ್ಯ ಬಂದಿದೆ. ನೆಹರೂರವರು ಅಂಜಿಬಿಟ್ರು. ಅಂಬೇಡ್ಕರ್ ಅವರು ಹೇಳ್ತಾರೆ, ನಿಮ್ಗೆ ಕೈ ಮುಗಿದು ಕೇಳ್ಕೊಳ್ತೇನೆ, ವಿಧೇಯಕವನ್ನು ಹಿಂಪಡೀರಿ ಅಂತ. ಅಂಬೇಡ್ಕರ್ ಅವರು ರಾಜೀನಾಮೆ ಕಳಿಸ್ತಾರೆ, ವಿಧೇಯಕವನ್ನು ಹಿಂದೆ ಪಡೆಯೋದಿಲ್ಲ. ನೀವು ಅಂಬೇಡ್ಕರ್ ಅವರನ್ನ ಹಿಂದೂಗಳ ವಿಚಾರ ಮಾತಾಡೋದಕ್ಕೆ ನೀನ್ಯಾರು ಅಂತ ಕೇಳಿದವರು
ಈಗ ಪರಿಶಿಷ್ಟ ಜಾತಿ ಅಂದ್ರೆ ಬಹಳ ಪ್ರೀತಿನಂತೆ ಮೋದಿಯವರಿಗೆ. ಅದೆಷ್ಟು ಪ್ರೀತಿಯಪ್ಪ ಗೊತ್ತಿಲ್ಲ. ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಿ ನೀವು. 1925ರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನ ಯಾಕೆ ದಹನ ಮಾಡಿದರು? 1954ರಲ್ಲಿ ನೀವು ಹಿಂದೂ ಕೋಡ್ ಬಿಲ್ ಅನ್ನು ಯಾಕೆ ವಿರೋಧ ಮಾಡಿದ್ರಿ? ದಯಮಾಡಿ ಹೇಳಿ. ಹಿಂದುವಾಗಿ ಹುಟ್ಟೋದು ನಾನು ತಪ್ಪಿಸೋದು ಸಾಧ್ಯ ಇರಲಿಲ್ಲ, ಹಿಂದುವಾಗಿ ನಾನು ಸಾಯೋದಿಲ್ಲ, ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಕಾರಣ ಏನು ಹೇಳ್ತೀರಾ? ಎಂತಹ ಸ್ಥಿತಿ ನೆಹರೂರವ್ರದ್ದು. ದೇಶ ವಿಭಜನೆ, ನಿರಾಶ್ರಿತರ ಸಮಸ್ಯೆ, ಗಾಂಧಿ ಹತ್ಯೆ, ಬರಗಾಲ, ದೇಶದ ಹೊಣೆಗಾರಿಕೆ, ಮತ್ತೆ ಅತಂತ್ರವಾದ ತಾತ್ಕಾಲಿಕವಾದ ವ್ಯವಸ್ಥೆಯಲ್ಲಿ ನಾನು ಪ್ರಧಾನಮಂತ್ರಿಯಾಗಿ ಮುಂದುವರಿಯೋದಿಲ್ಲ, ಚುನಾವಣೆ ಆಗಲೇಬೇಕು ಅಂತಾರೆ. ಬಹಳ ಜನ ಹೇಳ್ತಾರೆ ಚುನಾವಣೆ ಮುಂದೂಡಿ ಅಂತ. ನೆಹರು ಒಪ್ಪೋದಿಲ್ಲ. ಮೊದಲನೇ ಮಹಾ ಚುನಾವಣೆ 1956. ದೇಶದ ಉದ್ದಗಲಕ್ಕೂ ಸಂಚಾರ ಮಾಡ್ತಾರೆ. ಅವರು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು ಆಗಿರ್ತಾರೆ. ಕಾಂಗ್ರೆಸ್ ಕ್ಯಾಂಡಿಡೇಟ್ಸ್ ಅನ್ನು, ಲೋಕಸಭಾ ಕ್ಯಾಂಡಿಡೇಟ್ಸ್ ಅನ್ನು ಅನೌನ್ಸ್ ಮಾಡ್ತಾರೆ. ಎಂ ಚಲಪತಿ ರಾವ್ ಅಂತ ಹೇಳಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಸಂಪಾದಕರು ಪತ್ರಿಕಾ ಸಮಾವೇಶದಲ್ಲಿ ನೆಹರೂರವ್ರಿಗೆ ಕೇಳ್ತಾರೆ, ನೆಹರೂರವ್ರೆ, ನಿಮ್ಮ ಲೋಕಸಭೆಯ ಕ್ಯಾಂಡಿಡೇಟ್ಸ್ ಲಿಸ್ಟ್ ಅಲ್ಲಿ ಕೆಲವರು ಭ್ರಷ್ಟರಿದ್ದಾರೆ ಅಂತ ಹೇಳ್ತಾರೆ. ನೆಹರೂರವ್ರು ಏನು ಉತ್ತರ ಹೇಳಿರ್ಬೋದು ಗೊತ್ತಾ ಸ್ವಾಮೀಜಿ? ಇತಿಹಾಸ ಯಾರಿಗೂ ಗೊತ್ತಿಲ್ಲ, ಓದೋದಿಲ್ಲ, ತಿಳ್ಕೊಳ್ಳೋದಿಲ್ಲ. ಚಲಪತಿ ರಾಯರೇ, ನೀವು ನನ್ನೊಟ್ಟಿಗೆ ಸೆರೆಮನೆವಾಸ ಅನುಭವಿಸಿದ್ದೀರಿ, ನೀವು ಸ್ವತಂತ್ರ ಹೋರಾಟಗಾರರು. ನಾನು ಎಲ್ಲ ಒತ್ತಡಗಳ ಮಧ್ಯೆ ಚುನಾವಣೆಗೆ ಹೋಗ್ತಾ ಇದ್ದೇನೆ. ಒಂದು ವೇಳೆ ಕಾಂಗ್ರೆಸ್ ಲಿಸ್ಟ್ ಅಲ್ಲಿ ಕೆಲವರು ಅಚಾತುರ್ಯದಿಂದ ಭ್ರಷ್ಟರು ಬಂದು ಬಿಟ್ಟಿದ್ರೆ ನಾನು ಈ ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ಡಿಕ್ಲೇರ್ ಮಾಡ್ತಾ ಇದ್ದೇನೆ ದೇಶದ ಜನರಿಗೆ, ಎಲ್ಲೆಲ್ಲಿ ಭ್ರಷ್ಟರು ಕಾಂಗ್ರೆಸ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಅವರನ್ನ ಸೋಲಿಸಿ ಅಂತ ಹೇಳ್ತೇನೆ ಅಂತ ನೆಹರು ಹೇಳ್ತಾರೆ. ಇದು ನಮ್ಮ ಇತಿಹಾಸ. ಇವತ್ತು ನಾವು ತಪ್ಪು ಮಾಡ್ತಾ ಇದ್ದೇವೆ, ನಿಜ. ಅದನ್ನು ನಾವು ವೈಭವೀಕರಿಸ್ಕೋಬೇಕು, ಹಾಗೆ ನಡೆಯೋ ಪ್ರಯತ್ನ ಮಾಡಬೇಕು. ಆಗ ನಮಗೂ ವರ್ಚಸ್ಸು ಬರುತ್ತೆ. ನಾವು ಕಥೆ ಎಲ್ಲ ಹೇಳಿ ನಮ್ಮ ಇವತ್ತಿನ ಆಟ ಮುಂದುವರಿಸಿದ್ರೆ ಉದ್ಧಾರ ಆಗೋದಿಲ್ಲ. ನಂತರ ಕಡೇ ವಿಚಾರ, ಯಾರು ಹಿಂದೂ ಯಾರು ಅಲ್ಲ? ದಯಾನಂದ ಸರಸ್ವತಿಯವರು ಹಿಂದೂ ಅಲ್ವಾ? ಸ್ವಾಮಿ ವಿವೇಕಾನಂದ ಹಿಂದೂ ಅಲ್ವಾ? ಡಾಕ್ಟರ್ ರಾಜಾರಾಮ್ ಮೋಹನ್ ರಾಯ್ ಹಿಂದೂ ಅಲ್ವಾ? ರವೀಂದ್ರನಾಥ್ ಟ್ಯಾಗೋರ್ ಅವರು ಹಿಂದೂ ಅಲ್ವಾ? ಜಲಿಯನ್ ವಾಲಾಬಾಗ್ನ ಹತ್ಯಾಕಾಂಡ ಆದಾಗ ನೈಟ್ಹುಡ್ ಪ್ರಶಸ್ತಿಯನ್ನು ಇಂಗ್ಲಿಷ್ ಸರ್ಕಾರ ಟ್ಯಾಗೋರ್ ಅವರಿಗೆ ಕೊಟ್ಟಿರುತ್ತೆ. ಅದನ್ನು ತಿರಸ್ಕರಿಸ್ತಾರೆ, ವಾಪಸ್ ಕಳಿಸ್ಬಿಡ್ತಾರೆ. ನನಗೆ ಬೇಡ ನಿನ್ನ ನೈಟ್ಹುಡ್ ಅಂತ ಹೇಳ್ತಾರೆ ಟ್ಯಾಗೋರ್ ಅವರು. 1824ರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು ಚಕ್ರವರ್ತಿನಿಗೆ ಪತ್ರ ಬರೀತಾರೆ, ಏನಮ್ಮ ಇವ್ರು ಯಾರು ಹೇಳಿದ್ರು ಅಂತ, ನೀನು ಸಂಸ್ಕೃತದ ಶಾಲೆಗಳನ್ನು ತೆಗೆಯಕ್ಕೆ ಹೊರಟಿದೆಯಲ್ಲ, ನಮ್ಮ ಹುಡುಗರಿಗೆಲ್ಲ ಗಣಿತ ಹೇಳ್ಕೊಡಮ್ಮ, ನಮ್ಮ ಹುಡುಗರಿಗೆ ಇಂಗ್ಲಿಷ್ ಹೇಳ್ಕೊಡಮ್ಮ, ವ್ಯಾಕರಣ ಹೇಳ್ಕೊಡಮ್ಮ ಅಂತ ಹೇಳಿ, ಇದು ಮೇಲ್ವರ್ಗದ ವೈದಿಕ ಸಮಾಜದ ಹುನ್ನಾರ. ಅಕ್ಷರ ಜ್ಞಾನ ವಂಚಿತರು, ಶೋಷಿತರು ಈ ಸಮಾಜದಲ್ಲಿ ಬಹಳ ಜನ ಇದ್ದಾರೆ ಅಂತ 1824ರಲ್ಲಿ ಇದೆಲ್ಲಿದೆ ಅಂದ್ರೆ, ರಾಮಚಂದ್ರ ಗುಹಾ ಅವರು ಒಂದು ಪುಸ್ತಕ ಬರೆದಿದ್ದಾರೆ, ಟೈಟಲ್ ಮರ್ತು ಹೋಗ್ತಾ ಇದೆ ನನಗೆ, ಅದರಲ್ಲಿದೆ. ರಾಜಾರಾಮ್ ಮೋಹನ್ ರಾಯರು ಬಾಲ್ಯ ವಿವಾಹನ ವಿರೋಧ ಮಾಡಿದ್ರು. ಸತಿ ಪದ್ಧತಿ, ಏನ್ ಸತಿ ಪದ್ಧತಿ? ಗಂಡ ಸತ್ತೋಗ್ತಾನೆ ರಾಜ, ಹೆಂಡತಿನೂ ಕೂಡ ಅಚ್ಚಿತೆಗೋಗಿ ಸಾಯ್ಬೇಕಂತೆ. ಆಹಾ, ಇದನ್ನು ಈಗಲೂ ಸಮರ್ಥಿಸ್ತಾರೆ ಇವರು.
RSS ಅವರು ಇದು ಹಿಂದೂ ಧರ್ಮ. ಹಾಗಾದ್ರೆ ಹೆಂಡತಿ ಸತ್ರ ಇವನು ಹೋಗಿ ಸಾಯ್ಬೇಕಲ್ಲ, ಇಬ್ಬರು ಒಟ್ಟಿಗೆ ತಾನೆ ಜೀವನ ಮಾಡೋದು. ಆಯ್ತು, ಗಂಡ ಸತ್ರ ಹೆಂಡತಿ ಸಾಯೋದು ಓಕೆ, ಒಪ್ಪು. ಹೆಂಡತಿ ಸತ್ರ ನೀನು ಸಾಯ್ಬೇಕಲ್ಲ, ಇವನು ಮಾತ್ರ ಮೀಸೆ ತಿರುಕೊಂಡು ಕಿರೀಟ ಇಟ್ಕೊಂಡು ಇನ್ನೊಬ್ಳಿ ಮದುವೆ ಮಾಡ್ತಾರೆ. ರಾಜಾರಾಮ್ ಮೋಹನ್ ರಾಯ್ ಇದ್ರ ವಿರುದ್ಧ ಇದ್ರು, ಅವ್ರ ವಿರುದ್ಧ ನೀವಿದ್ರಿ, ಆದ್ರೆ ನೀವು ಹಿಂದೂ, ಅವ್ರು ಹಿಂದೂಗಳಲ್ಲ. ಈಶ್ವರ್ ಚಂದ್ರ ವಿದ್ಯಾಸಾಗರ್ ಆರ್ಯ ಸಮಾಜವನ್ನು ಕಟ್ತಾರೆ. ಜ್ಯೋತಿಬಾ ಫುಲೆ ದೊಡ್ಡ ಕ್ರಾಂತಿಯನ್ನು ಎಬ್ಬಿಸ್ತಾರೆ. ಪೆರಿಯಾರ್ EV ರಾಮಸ್ವಾಮಿ ನಾಯ್ಕರ್ ಬ್ರಾಹ್ಮಣೇತರ ಚಳವಳಿಯನ್ನೇ ಕಟ್ತಾರೆ. ಅವರು ಸ್ವಾಮಿ ವಿವೇಕಾನಂದರು ಚಿಕಾಗೋ ಸರ್ವಧರ್ಮಗಳ ಸಮ್ಮೇಳನದಲ್ಲಿ ಭಾರತದ ಚುನಾಯಿತ ಪ್ರತಿನಿಧಿಯಾಗಿ ಹೋಗಿರಲಿಲ್ಲ. ಸತ್ಯ ಗೊತ್ತಿರಲಿ, ಭಾಗವಹಿಸಬೇಕು ಅಂತ ಹೋಗ್ತಾರೆ, ಅವಕಾಶ ಸಿಗೋದಿಲ್ಲ. ಪರಿಚಯ ಇದ್ದೊಬ್ಬ ಸ್ನೇಹಿತ 1892 ಶಿಕಾಗೋದಲ್ಲಿ ಏನ್ ಮಾತಾಡ್ತಾರೆ? ಮದರ್ ಆಫ್ ಆಲ್ ರಿಲಿಜಿಯನ್ಸ್, ದೇಶದ ಎಲ್ಲ ಧರ್ಮಗಳ ತಾಯಿಗೆ ನನ್ನ ನಮಸ್ಕಾರ ಅಂತ ಹೇಳ್ತಾರೆ. ಅಂದ್ರೆ ಒಂದು ಧರ್ಮ ಅಲ್ಲ, ಎಲ್ಲ ಧರ್ಮಗಳಿಗೆ. ಐ ಆಮ್ ಪ್ರೌಡ್ ಆಫ್ ಮೈ ನೇಷನ್. ಇಡೀ ಜಗತ್ತಿನಲ್ಲಿ ಸಹಿಷ್ಣುತೆಗೆ, ತಾಳ್ಮೆಗೆ ಹೆಸರುವಾಸಿಯಾದ ಮಾತೃಭೂಮಿ ನಂದು ಅಂತ ಹೇಳ್ತಾರೆ. ರಿಲಿಜಿಯನ್ ಅಂಡ್ ರಿಲಿಜಿಯನ್ ಇವೆರಡರ ಮಧ್ಯೆ ವಿಷ ತುಂಬತಕ್ಕಂಥ ದೇಶ ನನ್ನದಲ್ಲ, ಅದಾಗಬಾರದು, ಆ ಸಂದೇಶ ಕೊಡಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಇವರು ವಿವೇಕಾನಂದರದೊಂದು ಫೋಟೋ, ಪಕ್ಕದಲ್ಲಿ ಮೋದಿದೊಂದು ಫೋಟೋ, ಈ ಕಡೆ ಅಮಿತ್ ಶಾದೊಂದು ಫೋಟೋ, ಹಿಂದೂ ಮುಂದು ಅಂತ ವಿವೇಕಾನಂದನ ತೋರಿಸೋದು. ಇದನ್ನು ಹೇಳಿದ್ರ ವಿವೇಕಾನಂದ? ಇಂತಹ ಜನ ಅವ್ರು ಹೇಳಿದ್ದೆ ಒಂದು, ಅವ್ರು ಹೇಳಿದ್ದನ್ನೇ ರಿವರ್ಸ್ ಮಾಡ್ತಾರೆ. ಈತ ಯಾರು? ಅಮಿತ್ ಶಾ ಯಾರು? ಈ CAA ವಿಚಾರ ಬಂದಾಗ ಲೋಕಸಭೆಯಲ್ಲಿ ಹೇಳ್ತಾನೆ, NRC ಆದಮೇಲೆ ಯಾರೆಲ್ಲ ಅಕ್ರಮವಾಗಿ ದೇಶದಲ್ಲಿ ಇದ್ದಾರೆ ಅಂತ ಹೇಳ್ತಾರೆ, ಮನಸ್ಸಲ್ಲಿ ಮುಸಲ್ಮಾನರನ್ನು ಇಟ್ಕೊಂಡು ಅಂತ ಹೇಳೋದು. जब NRC खत्म होगा तब बाहर पड़ेगा, ಚುನ್ ಚುನ್ ಕೆ ಮಾರುಂಗ ಅಂತ ಹೇಳ್ತಾ. ಅಂದ್ರೆ ಬದುಕಿದೆಯಲ್ಲ ಇವನು, ಹೋಮ್ ಮಿನಿಸ್ಟರ್ ಇವನ್ನ ತಗೊಂಡು ಹೊರಟು ಹೊಡಿಯುತ್ತೆ. ಎಂತ ಅವ್ರ ಕೈಗೆ ದೇಶ ಹೋಗಿದೆ, ಏನಿ ದುರಂತ. 1892 ಶಿಕಾಗೋ ಸಮಾವೇಶವನ್ನು ಮುಗಿಸಿ ಭಾರತಕ್ಕೆ ಬಂದ ಮೇಲೆ ವಿವೇಕಾನಂದರು ಚೆನ್ನೈನಲ್ಲಿ, ಮದ್ರಾಸ್ನಲ್ಲಿ ಒಂದು ಸಭೆಯಲ್ಲಿ ಹೇಳ್ತಾರೆ, ಪರಯ್ಯ ಅಂದ್ರೆ ಶೆಡ್ಯೂಲ್ ಕಾಸ್ಟ್, ಅವರಿಗೆ ನ್ಯಾಯ ಕೊಡಿ. ದಿ ಹಂಗ್ರಿ ಇಂಡಿಯನ್, ಅರ್ಧ ಹೊಟ್ಟೆ ತಿಂದಿರೋನು, ಹಸಿವಿನಿಂದ ಬಳಲ್ತಾ ಇರ್ತಕ್ಕಂಥ ಭಾರತೀಯನಿಗೆ ಈ ದೇಶ ಸೇರಲಿ ಅಂತ ಹೇಳ್ತಾರೆ. ಯಾರು ಆರೋಗ್ಯದಿಂದ ವಂಚಿತನಾಗಿ ಅನಾರೋಗ್ಯದಿಂದ ಅವನಿಗೆ ಈ ದೇಶ ತಾಯಿ ಆಗಲಿ ಅಂತ ಹೇಳ್ತಾರೆ. ಅನಾರೋಗ್ಯ ಭಾರತೀಯನಿಗೆ, ಅನಕ್ಷರಸ್ಥ ಭಾರತೀಯನಿಗೆ, ಅರ್ಧ ಹೊಟ್ಟೆ ತಿನ್ನುವ ಭಾರತೀಯನಿಗೆ, ಅಸ್ಪೃಶ್ಯತೆಯಿಂದ ನರಳತಕ್ಕಂಥ ಭಾರತೀಯನಿಗೆ ಈ ಭಾರತ ಭೂಮಿ ಇರಲಿ ಅಂತ ಮರೀನಾ ಬೀಚ್ನಲ್ಲಿ ಶಿಕಾಗೋದಿಂದ ಬಂದ ಮೇಲೆ ಅವರು ಹೇಳಿದ್ದು ಇತಿಹಾಸ. ತಾವು ಎಲ್ಲಿ ಕರೆದ್ರೆ ಅಲ್ಲಿಗೆ ನಾನು ಬರ್ತೇನೆ, ನಿಮ್ಮ ಜೊತೆ ವೇದಿಕೆ ಹಂಚಿಕೊಡ್ತೇನೆ, ಎಲ್ಲ ದಾಖಲೆ ಇರ್ತಾರೆ. ಇದು ಯಾವುದಾದ್ರೂ ಒಂದು ಸುಳ್ಳಾದರೂ ನಾನು ಸಾರ್ವಜನಿಕ ಜೀವನದ ನಿವೃತ್ತಿ ಆಗ್ತೇನೆ. ಇಷ್ಟೆಲ್ಲ ಮಾತಾಡಿದ್ದೇನೆ. ಸ್ವಾಮೀಜಿಯವರು